ಮುನ್ನುಡಿ, ಕಾಯುವ ದೇವರಲ್ಲಿ ಬೇಡಿಕೆಯ ನುಡಿ. ನಮ್ಮ ಬಾಳಿಗದುವೆ ವಾಸ್ತವದ ಕೈಗನ್ನಡಿ. ಹೇಳಿ ಹಾಡೋಣ ಶುಭಾರಂಭದ ಸವಿನುಡಿ. ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಲಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳಾದ ದೀಪಾ ಹಾಗೂ ಸಂಗಡಿಗರು. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸ್ಕರಂ ಸರ್ವಗಮ್ಯಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಗುಣೇಶಂ ಗಣೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಸುಳ್ಗೋಡು ಶಾಲೆ ಇದು ಸರ್ಕಾರಿ ಶಾಲೆ, ಹಾಡಲ್ಲೇ ಕೋರುವೆವು ಸುಸ್ವಾಗತವನ್ನ. ಸುಳ್ಗೋಡು ಶಾಲೆ ಇದು ಸರ್ಕಾರಿ ಶಾಲೆ, ಹಾಡಲ್ಲೇ ಕೋರುವೆವು ಸುಸ್ವಾಗತವನ್ನ. ಎಷ್ಟು ಚಂದ ಐತಿ ನೀವು ತೋರಿಸೋ ಪ್ರೀತಿ, ನಿಮ್ಮೆಲ್ಲರಿಗೂ ತುಂಬು ನಮನ. ಸುಳ್ಗೋಡು ಶಾಲೆ ಇದು ಸರ್ಕಾರಿ ಶಾಲೆ, ಹಾಡಲ್ಲೇ ಕೋರುವೆವು ಸುಸ್ವಾಗತವನ್ನ. ರಾರಾಜಿಸುವ ಹೆಮ್ಮೆ ಶಾಲೆ ನಮ್ಮ ಸುಳ್ಗೋಡು, ಶಾಲೆಯ ಉತ್ಸವ ಬಹಳ ಜೋರಾಗಿ ನಡೀತೈತಿ. ಎಷ್ಟು ಚಂದ ಐತಿ ನಾವು ಬೆಳೆಯೋ ರೀತಿ, ನಿಮ್ಮೆಲ್ಲರಿಗೂ ಕೋಟಿ ನಮನ. ಸುಳ್ಗೋಡು ಶಾಲೆ ಇದು ಸರ್ಕಾರಿ ಶಾಲೆ, ಹಾಡಲ್ಲೇ ಕೋರುವೆವು ಸುಸ್ವಾಗತವನ್ನ. ಹಾಡಲ್ಲೇ ಕೋರುವೆವು ಸುಸ್ವಾಗತವನ್ನ, ಹಾಡಲ್ಲೇ ಕೋರುವೆವು ಸುಸ್ವಾಗತವನ್ನ. ಸರ್ವರಿಗೂ ನಮಸ್ಕಾರ ಹಾಗೂ 77ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಶಾಲೆಯಲ್ಲಿ ಚಿಣ್ಣರ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತಾಗಿ ಒಂದೆರಡು ಮಾತನ್ನು ಹೇಳ್ತೇನೆ. ಈಗ 1 ವರ್ಷಗಳ ಹಿಂದೆ ಸುಮಾರು ಕಳೆದ 2025 ಜನವರಿ 26 ದಿನ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ನಾಯ್ಕರವರು ನಮ್ಮ ಶಾಲೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಅವರು ಹೀಗೆ ಒಂದು ಸೂಚನೆ ಕೊಟ್ಟರು, ಶಾಲೆಯಲ್ಲಿ ನೀವೊಂದು ವಾರ್ಷಿಕೋತ್ಸವ ಮಾಡಿ ಕಾರ್ಯಕ್ರಮ ಮಾಡಿ ನಾವು ಬರ್ತೇವೆ ಅಂತ ಭಾಳ ಪ್ರೀತಿಯಿಂದ ಒಂದು ಸಲಹೆಯನ್ನು ನೀಡಿದರು. ಅದು ಇವತ್ತು ಸಾಕಾರಗೊಂಡಿದೆ ಸರ್. ಅವರ ಮಾತನ್ನು ನೆನಪಿಟ್ಕೊಂಡು ನಮ್ಮ ಶಾಲೆಯ SDMC ಅವರು ಹಾಗೂ ಪಾಲಕ ಪೋಷಕರು ಒಂದು ಕಾರ್ಯಕ್ರಮ ಆಗಲೇಬೇಕು ಅಂಥೇಳಿ ನಿಶ್ಚಯಿಸಿದರು. ಕಳೆದ 3ನೇ ತಾರೀಕಿನ ದಿವಸ ಮಹಾಪೋಷಕರ ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಒಂದು ಕಾರ್ಯಕ್ರಮ ಮಾಡೋಣ ಸರ್. ಆದರೆ ಸಮಯ ತುಂಬ ಕಡಿಮೆ ಇದೆ,
ಬಹುಶಃ ಜನವರಿ 31ರೊಳಗೆ ಎಲ್ಲ ಕಡೆ ಕಾರ್ಯಕ್ರಮ ಮುಗಿಬೇಕು. ನಮಗೆ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗದೋದ್ರು ಒಂದು ಚಿಕ್ಕ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಸಂತೋಷದಿಂದ ಒಪ್ಕೊಂಡು ಶಿಕ್ಷಕರ ಜೊತೆ ಕೂಡ ಸಮಾಲೋಚಿಸಿ ಆಯಿತು ಮಾಡೋಣ ಅಂಥೇಳಿ ನಾವು ಕೂಡ ನಿಂತ್ಕೊಂಡ್ವಿ. ಆದರೆ ಸಮಸ್ಯೆಗಳು ಸುಮಾರು ಉಂಟು. ಇಲ್ಲಿ ಸ್ಥಳದ ಅಭಾವ ಇದೆ. ಭಾಳಷ್ಟು ಜನರು ಬಂದರೆ ಸ್ಥಳಾವಕಾಶ ಕಡಿಮೆ ಆಗ್ತದೆ ಅಂತ ಹೇಳಿದ್ವಿ. ಅದಕ್ಕೆ ಇದ್ದ ಒಂದು ವ್ಯವಸ್ಥೆಯಲ್ಲೇ ಮಾಡೋಣ ಅಂಥೇಳಿ ಎಲ್ಲ SDMC ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಎಲ್ಲ SDMC ಸದಸ್ಯರು ಹಾಗೂ ಪಾಲಕ ಪೋಷಕರು ಒಂದಾಗಿ ನಿಂತು ಎಲ್ಲರೂ ಒಂದಾದರೆ ಯಾವ ರೀತಿ ಕಾರ್ಯಕ್ರಮನ ಸಂಘಟನೆ ಮಾಡ್ಬೋದು ಅನ್ನೋದನ್ನು ನಮ್ಮ ಶಾಲೆಯ SDMC ಅವರು ಹಾಗೂ ಪಾಲಕರು ಇವತ್ತು ಸಾಕಾರಗೊಳಿಸಿದ್ದಾರೆ ಸರ್. ಇದಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಚರ್ಚೆ ನಡೆದು ಎಲ್ಲ ಪಾಲಕರು ಸ್ವ ಇಚ್ಛೆಯಿಂದ ತಾವು ದೇಣಿಗೆಯನ್ನು ಕೊಡಲಿಕ್ಕೆ ಮುಂದೆ ಬಂದರು. ಹಾಗೆ ಅದರ ಜೊತೆಯಲ್ಲಿ ದಾನಿಗಳನ್ನು, ಹಳೆ ವಿದ್ಯಾರ್ಥಿಗಳನ್ನು ಹಾಗೂ ಊರ ನಾಗರಿಕರನ್ನು ಎಲ್ಲರನ್ನು ಭೇಟಿಯಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಅವರು ಕೊಟ್ಟಂಥ ಪ್ರೀತಿಯ ದೇಣಿಗೆಯನ್ನು ಕೂಡ ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ಸುರೇಶ್ ನಾಯ್ಕರು ಸೂಚಿಸಿದಂಥ ಮಾತು ಇವತ್ತು ನಮ್ಮೆದುರಿಗೆ ಪ್ರಸ್ತುತಗೊಳ್ತಾ ಇದೆ. ಭಾಳ ಖುಷಿ ಅನಿಸ್ತಾ ಇದೆ. ಯಾವುದೇ ಶಾಲೆ ಉತ್ತಮ ರೀತಿಯಲ್ಲಿ ನಡಿಬೇಕಾದರೆ ಸರ್ಕಾರಿ ಶಾಲೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ SDMC ಹಾಗೂ ಪಾಲಕ ಪೋಷಕರ ಬೆಂಬಲ ತೀರಾ ಅಗತ್ಯ. ಅವರ ಸಹಾಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನಮ್ಮ ಶಾಲೆಯಲ್ಲಿ ನಾನು ಕಳೆದ 20 ವರ್ಷಗಳಿಂದ ನೋಡ್ತಾ ಇದ್ದೇನೆ, ನಮ್ಮ SDMC ಅವರು ಹಾಗೂ ಪಾಲಕ ಪೋಷಕರು ತುಂಬ ಸಹಕಾರ ಕೊಡ್ತಾರೆ. ಯಾರು ಅಷ್ಟೊಂದು ಪ್ರಚಾರ ಬಯಸಿದ್ರು ಪ್ರತಿಯೊಂದು ಹಂತದಲ್ಲಿ ಶಿಕ್ಷಕರಿಗೆ, ಮುಖ್ಯಾಧ್ಯಾಪಕರಿಗೆ ತುಂಬ ಸಹಕಾರವನ್ನು ಕೊಡ್ತಾರೆ. ಯಾವುದೇ ಸಂದರ್ಭ ಬರಲಿ, ಪ್ರಕೃತಿ ವಿಕೋಪ ಆದಾಗ ಸಹಿತ ತಾವು ಮುಂದೆ ಬಂದು ನಿಂತು ನಮಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೂಡ ತುಂಬ ಸಹಾಯವನ್ನು ಮಾಡ್ತಾಯಿದ್ದಾರೆ. ನಮ್ಮ ಕಾರ್ಯಕ್ರಮ ಘೋಷಣೆ ಆದ ದಿನದಿಂದಲೇ ಅವರು ಟೊಂಕ ಕಟ್ಟಿ ನಿಂತರು. ತಾವು ಮೊದಲೇ ನೋಡದಿದ್ದರೆ ನಮ್ಮ ಈ ಒಂದು ಮೈದಾನವನ್ನು ತುಂಬ ಚಿಕ್ಕದಿತ್ತು, ಎಲ್ಲವನ್ನು ಸರಿಪಡಿಸಿ ವೇದಿಕೆಯನ್ನು ಕೂಡ ಹಗಲು ರಾತ್ರಿ ಬೆವರು ಸುರಿಸಿ ಕಟ್ಟಿದ್ದಾರೆ. ಅದಕ್ಕೆ ತುಂಬ ಖುಷಿ ಅನಿಸ್ತಾ ಇದೆ. ಅದೇ ರೀತಿ ನಮ್ಮ ಶಿಕ್ಷಕರು, ನಾವಿಲ್ಲಿ ಇರೋದು ಮೊರೆ ಶಿಕ್ಷಕರು. ಈ ಸದ್ಯ ಒಂದು 2-3 ತಿಂಗಳಿಂದ ನಮಗೆ ಅತಿಥಿ ಶಿಕ್ಷಕರನ್ನೊಬ್ಬರನ್ನು ಕೂಡ ಇಲಾಖೆಯವರು ಒದಗಿಸ್ಕೊಟ್ಟಿದ್ದಾರೆ. ಅವರೆಲ್ಲರ ಸಹಾಯದಿಂದ ಕಾರ್ಯಕ್ರಮ ತಯಾರಿಯನ್ನು ನಡೆಸಿ ಈ ದಿನ ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಗಣ್ಯರನ್ನು ಭೇಟಿಯಾಗಿ ಫೋನ್ ಮೂಲಕ ಸಂಪರ್ಕಿಸಿ ಬರಬೇಕು ಅಂತೇಳಿ ನೆನೆಸ್ಕೊಂಡಿದ್ದೇವೆ. ನಮ್ಮದೊಂದು ಚಿಕ್ಕ ಕಾರ್ಯಕ್ರಮ ಇದು. ತಾವು ಬಂದು ನಮ್ಮ ಕಾರ್ಯಕ್ರಮನ ಚೆಂದ ಕಾಣಿಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ನಮ್ಮ ಪಂಚಾಯತ್ ಅಧ್ಯಕ್ಷರು ತುಂಬ ಖುಷಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ SDMC ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಪಾಲಕ ಪೋಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತರಿಗೆ ನಾರಾಯಣ್ ಜಿ ಗೌಡ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಪಂಚಾಯತ್ ನಮ್ಮ ಈ ಭಾಗದ ಸದಸ್ಯರಾದ
ಶ್ರೀಯುತ ಚಂದ್ರಹಾಸ್ ನಾಯ್ಕರವ್ರನ್ನ ಭೇಟಿಯಾಗಿ ಕೇಳಿಕೊಂಡಾಗ ತುಂಬ ಪ್ರೀತಿಯಿಂದ ಅವರು ಒಪ್ಪಿಕೊಂಡ್ರು. ಅದೇ ರೀತಿ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಈ ಕಾರ್ಯಕ್ರಮನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ರವಿ ಹೆಗ್ಡೆ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಪಾಲಕ ಪೋಷಕರನ್ನು ಸೇರಿಸ್ಕೊಂಡು ಕಾರ್ಯಕ್ರಮದ ರೂವಾರಿಯಾಗಿ ನಿಂತಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಅಧಿಕಾರಿ ವರ್ಗದ ಪರವಾಗಿ BRPಗಳಾದ ಶ್ರೀಯುತ VG ನಾಯ್ಕ್ ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಘದ ಅಧ್ಯಕ್ಷರು ಶ್ರೀಯುತ MG ನಾಯ್ಕ್ ಸರ್ ಅವರು ಸದಾ ಶಿಕ್ಷಕರ ಜೊತೆ ಇರ್ತಾರೆ. ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣುವಂಥವರು, ಸದಾ ಹಸನ್ಮುಖಿಯವರು. ನಾವು ಯಾವುದೇ ಸಮಸ್ಯೆಯನ್ನು ತೋಡ್ಕೊಂಡಾಗ ಕೂಡ ತಕ್ಷಣ ಸ್ಪಂದಿಸ್ತಾರೆ. ಅಂಥ ಒಬ್ಬ ಉತ್ತಮ ನಮ್ಮ ಸಂಘದ ಅಧ್ಯಕ್ಷರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ CRPಗಳಾದಂಥ ಶ್ರೀಮತಿ ಸರಿತಾ ಮೇಡಮ್ ಅವರನ್ನು ನಾವು ಕೇಳಿಕೊಂಡಾಗ ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಸ್ನೇಹಿತರು ಶ್ರೀಯುತ GT ನಾಯ್ಕರವರು. ಅವರು ಕೂಡ ಇದೇ ಕ್ಲಸ್ಟರ್ನಲ್ಲಿ ಶಿಕ್ಷಕರ ವೃತ್ತಿಯನ್ನು ನಡೆಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಅವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ SDMC ಹಾಗೂ ಪಾಲಕ ಪೋಷಕರ ಒಂದು ನಿರ್ಧಾರದಂತೆ ಈ ಸಂದರ್ಭದಲ್ಲಿ ನಾವು ಒಂದು ಸ್ಥಳ ದಾನಿಗಳಿಗೆ ಈ ನಮ್ಮ ಶಾಲೆಯನ್ನು ಕಟ್ಟಲಿಕ್ಕೆ ಸ್ಥಳ ಕೊಟ್ಟಂಥ ದಿವಂಗತ ಶ್ರೀ ಕರಿಯಾ ತಿಮ್ಮಪ್ಪಗೌಡ ಇವರ ಮಕ್ಕಳಾದ ಶ್ರೀಯುತ ಲಕ್ಷ್ಮಣಗೌಡ ಹಾಗೂ ಶ್ರೀ ನಾರಾಯಣಗೌಡ ಅವರನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದರು. ಆ ಪ್ರಕಾರವಾಗಿ ಅವರನ್ನು ಕೂಡ ನಾವು ಮಾತಾಡಿಸಿದಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ SDMCಯ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಪಾಲಕ ಪೋಷಕರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿರುವಂಥ ಸುತ್ತಮುತ್ತಲಿನ ಊರಿನ ಹಿರಿಯರನ್ನು, ತಾಯಂದಿರನ್ನು, ಎಲ್ಲ ನಾಗರಿಕರನ್ನು, ಹಳೆ ವಿದ್ಯಾರ್ಥಿಗಳನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ.
ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕವೃಂದ ಕಳೆದ 2 ವಾರಗಳಿಂದ ಈ ಕಾರ್ಯಕ್ರಮದ ತಯಾರಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದಾರೆ. ಅವರನ್ನು ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳು ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಮಕ್ಕಳಿಗೆ ಪ್ರತಿದಿನ ಊಟವನ್ನು ಮಾಡಿ ಬಡಿಸ್ತಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಮುದ್ದು ಮಕ್ಕಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ತುಂಬ ಉತ್ಸಾಹ. ಮೊದಲೊಂದು ಸಾರಿ ನಾವು ಪ್ರವಾಸ ಮಾಡೋಣ ಅಂದರು, ಆವಾಗೂ ಕೂಡ ಅಷ್ಟೇ, ಎಲ್ಲೇ ಹೋಗ್ತೀರಿ ಸರ್, ಬಸ್ ಮಾತಾಡಿದ್ರ, ತುಂಬ ಖುಷಿಯಿಂದ ಕೇಳ್ತಾಯಿದ್ರು. ಪ್ರತಿದಿನ ನಮಗೆ ಪೀಡಿಸ್ತಾಯಿದ್ರು. ಕೊನೆಗೆ ಅನೇಕ ದುರಂತಗಳು ಸಂಭವಿಸಿದಾಗ ಮತ್ತು ನಾವು ಸ್ವಲ್ಪ ಹಿಂದೇಟಾಗಬೇಕಾಯಿತು. ನಮ್ಮ ಇಲಾಖೆಯೂ ಕೂಡ ತುಂಬ ಕಠಿಣವಾದ ನಿರ್ಬಂಧನೆಯನ್ನು ಹೇರ್ತು. ಹಾಗಾಗಿ ನಾವು ಪ್ರವಾಸವನ್ನು ಮೊಟಕುಗೊಳಿಸಿ, ಇಲ್ಲ ಈ ಒಂದು ವಾರ್ಷಿಕೋತ್ಸವ ಆಗಬೇಕು ಅಂಥೇಳಿ ಭಾಳ ಖುಷಿಯಿಂದ ನಾವು ಹೇಳಿದ ತಕ್ಷಣ ಅವರಿಗೆ ತುಂಬ ಖುಷಿಯಿಂದ ಅವರು ರೆಡಿ ಆಗಿಬಿಟ್ರು. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಛಾಯಾಗ್ರಾಹಕರು, ವಿಡಿಯೋಗ್ರಾಫರ್ ಹಾಗೂ ಸೌಂಡ್ ಸಿಸ್ಟಮ್ನವರು ಅತ್ಯಂತ ಖುಷಿಯಿಂದ ಬಂದು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಹಸ್ತ ಚಾಚಿದ್ದಾರೆ. ತನುಮನ ಧನದಿಂದ ಸಹಕರಿಸಿದ್ದಾರೆ. ಎಲ್ಲರನ್ನೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ, ವೇದಿಕೆ ಮೇಲಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಕರೋತಿ ಕಲ್ಯಾಣಂ ಆರೋಗ್ಯ ಸುಖಂ ಸಂಪದಾ ಶತಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ನಾವು ಬೆಳಗಿಸುವ ದೀಪ ಇದು ಕೇವಲ ಬೆಳಕಲ್ಲ, ಶಾಂತಿ, ಧೈರ್ಯ ಮತ್ತು ನಂಬಿಕೆಯ ಶಕ್ತಿ. ದೀಪ ಕತ್ತಲಿನ ನಿಶ್ವಾಸಕ್ಕೆ ಪ್ರತಿರೋಧ, ಅದು ನಂಬಿಕೆಯನ್ನು ಬೆಳಗಿಸುತ್ತದೆ. ಆರೋಗ್ಯಂ ಧನ ಸಂಪದಃ. शुभं कुरु त्वं कल्याणम् आरोग्यं धनसम्पदः. शुभं कुरु त्वं कल्याणम् आरोग्यं धनसम्पदः.
ವಂದನೆಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳುಗೋಡ 2025-26ನೇ ಸಾಲಿನ ವರದಿ ದಿನಾಂಕ 26 ಜನವರಿ 2026. ವಿಘ್ನ ನಿವಾರಕನಾದ ವಿಘ್ನೇಶ್ವರನಿಗೆ ಕೈಮುಗಿದು ಕಾನಗೋಡು ಚನ್ನಕೇಶವನ ಚರಣಗಳಿಗೆ ಹಣೆಮಣಿದು ಸ್ಥಳೀಯ ದೇವತೆಗಳನ್ನು ಮನದಲ್ಲಿ ನೆನೆದು ಮುದದಿಂದ ಮೊದಲುಗೊಂಡು ವರದಿಯನ್ನು ವಾಚಿಸಲು ಎನ್ನ ಮನ ಹರುಷಗೊಂಡಿದೆ. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉತ್ತರ ಕನ್ನಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳುಗೋಡ್ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮೆದುರು ಮಂಡಿಸಲು ನನಗೆ ತುಂಬ ಹೆಮ್ಮೆ ಎನಿಸುತ್ತದೆ. 1964ರ ಜೂನ್ ತಿಂಗಳಿನಲ್ಲಿ ಸುಳುಗೋಡಿನ ಅನಂತ ಕೇಶವ ಕಿಣಿ ಇವರ ಮನೆಯಂಗಳದಲ್ಲಿ ಆರಂಭವಾದ ಈ ಶಾಲೆ ಸುಮಾರು 10 ವರ್ಷಗಳ ಕಾಲ ಅಲ್ಲೇ ನಡೆಯಿತು. ತದನಂತರ 4ರಿಂದ 5 ವರ್ಷಗಳ ಕಾಲ ಸುಳುಗೋಡದ ಕರಿಯಗೌಡರ ಮನೆಯ ಮಾಳಿಗೆಯ ಮೇಲೆ ಮುಂದುವರಿಯಿತು. ಶಿಕ್ಷಣ ಪ್ರೇಮಿಯಾದ ಕರಿಯಗೌಡರು 10 ಗುಂಟೆ ಸ್ಥಳವನ್ನು ಶಾಲೆಗೆ ದಾನ ನೀಡಿದರು. 1980ರ ಸುಮಾರಿಗೆ ಸರ್ಕಾರವು ಈ ಸ್ಥಳದಲ್ಲಿ ಒಂದು ಕೊಠಡಿಯನ್ನು ನಿರ್ಮಿಸಿತು. ಕಿರಿಯ ಪ್ರಾಥಮಿಕ ಶಾಲೆಯಿಂದ ಆರಂಭವಾದ ಈ ಶಾಲೆ ನಂತರ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದರ್ಜೆಗೇರಿತು. ನಂತರದ ದಿನಗಳಲ್ಲಿ 4 ಕೊಠಡಿಗಳನ್ನು ಪಡೆದುಕೊಂಡ ಶಾಲೆ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆ ಎರೆದಿದೆ. ಇಲ್ಲಿಂದ ವಿದ್ಯೆ ಪಡೆದ ವಿದ್ಯಾರ್ಥಿಗಳು ಸಮಾಜದಲ್ಲಿ ಉನ್ನತೋನ್ನತ ಹುದ್ದೆಗಳನ್ನು ಏರಿದ್ದಾರೆ. ಜೀವನದಲ್ಲಿ ಸುಂದರ ಸುಮಧುರವಾದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಪ್ರಸಕ್ತ ಸಾಲಿನ ಪ್ರಾರಂಭೋತ್ಸವವನ್ನು ಮೇ 30, 2025ರಂದು ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರಿಸಲಾಯಿತು. ಅಂದು 1ನೇ ತರಗತಿಗೆ ಮಕ್ಕಳನ್ನು ದಾಖಲಿಸಿಕೊಳ್ಳುವ ಮೂಲಕ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಅಂದು ಶಾಲೆಗೆ ಹಾಜರಾದ ಎಲ್ಲ ಮಕ್ಕಳಿಗೂ ಪಠ್ಯ ಪುಸ್ತಕ, ಹೂಗುಚ್ಛ ಹಾಗೂ ಸಿಹಿ ತಿಂಡಿಗಳನ್ನು ನೀಡಿ ಬರಮಾಡಿಕೊಳ್ಳಲಾಯಿತು. ಪ್ರಸ್ತುತ ಸಾಲಿನಲ್ಲಿ 1ರಿಂದ 3ನೇ ತರಗತಿಯವರೆಗೆ ನಲಿಕಲಿಯಲ್ಲಿ 18 ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಗೆಳೆಯರ ಸಂಗಡ ಸಂತಸ ಕಲಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಉಳಿದ 4ರಿಂದ 7ನೇ ತರಗತಿಯವರೆಗೂ ಚಟುವಟಿಕೆ, ಪ್ರಯೋಗ, ಆಟಗಳ ಮೂಲಕ ಪಾಠಗಳು ನಡೆಯುತ್ತಿವೆ. ಶಾಲೆಯಲ್ಲಿ ಒಟ್ಟು 44 ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಕಾಲಕಾಲಕ್ಕೆ ಕಲಿಕೆಯ ಮೌಲ್ಯಮಾಪನ ನಡೆಯುತ್ತಿದೆ. ದಿನಾಂಕ 23 ಜೂನ್ 2025ರಂದು ಶಾಲಾ ಮಂತ್ರಿಮಂಡಲಕ್ಕಾಗಿ ಚುನಾವಣೆ ನಡೆಸಿ ಮಂತ್ರಿಮಂಡಲದ ಆಯ್ಕೆಯನ್ನು ಮಾಡಲಾಯಿತು. ವಿದ್ಯಾರ್ಥಿಗಳು ತಮ್ಮ ಪುಟ್ಟ ಹೆಗಲ ಮೇಲೆ ತಮಗೆ ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸಿ ಯಥೋಚಿತವಾಗಿ ತಮ್ಮ ಕಾರ್ಯವನ್ನು ಕೈಗೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು ಜ್ಞಾನ ವಿಷಯದ ಜೊತೆಗೆ ಪಠ್ಯಪೂರಕ ಚಟುವಟಿಕೆಗಳಲ್ಲೂ ಎತ್ತಿದ ಕೈ. ಅವರಿಗೆ ಶಾಲೆಯಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಇದೀಗ ಇದೇ ವೇದಿಕೆಯಲ್ಲಿ ಬಹುಮಾನವನ್ನು ನೀಡುವುದರ ಮೂಲಕ ಅವರಲ್ಲಿರುವ ಸುಪ್ತ ಪ್ರತಿಭೆಯನ್ನು ಜಾಗೃತಗೊಳಿಸಲಾಗುತ್ತಿದೆ. ಯಶಸ್ಸು ನಮ್ಮನ್ನು ಜಗತ್ತಿಗೆ ಪರಿಚಯಿಸುತ್ತದೆ, ಸೋಲು ಜಗತ್ತನ್ನು ನಮಗೆ ಪರಿಚಯಿಸುತ್ತದೆ ಎನ್ನುವಂತೆ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವನೆಯನ್ನು ಬೆಳೆಸಲು ಪ್ರೇರಣೆಯಾಗುತ್ತಿದೆ. ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬದಂತಹ ಇಲಾಖೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಶಾಲಾ ಶಿಕ್ಷಣ ಇಲಾಖೆ ಅತಿ ಹೆಚ್ಚಿನ ಕಾಳಜಿ ವಹಿಸುತ್ತಿದೆ. ಶಾಲಾ ಪ್ರಾರಂಭದಲ್ಲಿ ಮಿಂಚಿನ ಸಂಚಾರ ಕಾರ್ಯಕ್ರಮದಲ್ಲಿ ಇಲಾಖೆಯ ತಾಲೂಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಪ್ರಸಕ್ತ ಸಾಲಿನಲ್ಲಿ ನವೆಂಬರ್ ತಿಂಗಳಲ್ಲಿ 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಾಮಾಜಿಕ ಪರಿಶೋಧನಾ ಘಟಕ ಉತ್ತರ ಕನ್ನಡವರು ನಡೆಸಿದ್ದು, ವಿದ್ಯಾರ್ಥಿಗಳ, ಮುಖ್ಯ ಶಿಕ್ಷಕರ ಹಾಗೂ ಪಾಲಕರ ಸಂದರ್ಶನವನ್ನು ಮಾಡಿ
ಶಾಲೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಪಡೆದು ವರದಿಯನ್ನು ಸಿದ್ಧಪಡಿಸಿ ಪಾಲಕರ ಸಭೆಯಲ್ಲಿ ಮಂಡಿಸಿದರು. ಶಾಲೆಯ ಕುರಿತಾಗಿ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಂತರ ದಿನಗಳಲ್ಲಿ ಡಯಟ್ನ ಹಿರಿಯ ಉಪನ್ಯಾಸಕರಾದ ಶ್ರೀ GS ನಾಯ್ಕರವರ ನೇತೃತ್ವದಲ್ಲಿ LBA ತಂಡ ಆಗಮಿಸಿದ್ದು 3ರಿಂದ 7ನೇ ತರಗತಿವರೆಗಿನ ಎಲ್ಲ ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸಿ ಶಿಕ್ಷಕರ ಕಾರ್ಯವೈಖರಿಯನ್ನು ಪ್ರಶಂಸಿಸಿರುವುದು ನಮಗೆ ಹೆಮ್ಮೆಯ ಕ್ಷಣ. ಹಾಗೆಯೇ ವಿವಿಧ ಹಂತದ ಅಧಿಕಾರಿಗಳು ಆಗಾಗ ಭೇಟಿ ನೀಡಿ ಶಾಲೆಯ ಶೈಕ್ಷಣಿಕ ಸ್ಥಿತಿಗತಿಯ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ನಮ್ಮ ಕೆಲಸಕ್ಕೆ ಹೆಚ್ಚಿನ ಹುರುಪನ್ನು ನೀಡಿದೆ. ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಎನ್ನುವಂತೆ ಇಲಾಖೆಯು ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಮೊಟ್ಟೆ ವಿತರಣೆ, ಬಾಳೆಹಣ್ಣು ವಿತರಣೆ, ಶೂಭಾಗ್ಯ, ಸಮವಸ್ತ್ರ ವಿತರಣೆ, ಪಠ್ಯಪುಸ್ತಕ, ಆರೋಗ್ಯ ತಪಾಸಣೆ, ಮಾತ್ರೆಗಳನ್ನು ನೀಡಿ ಮಕ್ಕಳನ್ನು ಸದೃಢರನ್ನಾಗಿ ಮಾಡುತ್ತಿದೆ. ಮಾತೃ ಹೃದಯಿಗಳಾದ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳು ತಮ್ಮ ಕಾರ್ಯವನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರೀತಿಯಿಂದ ನಿರ್ವಹಿಸುತ್ತಿದ್ದಾರೆ. ಕಳೆದ ಸಾಲಿನಲ್ಲಿ ಮಳೆ ಗಾಳಿಯಿಂದಾಗಿ ನಲೆಕಲಿ ತರಗತಿಯ ಮೇಲ್ಛಾವಣಿ ಹಾನಿಗೊಳಗಾದಾಗ ನಮ್ಮ ಹೆಮ್ಮೆಯ ಜಲವಳ್ಳಿ ಪಂಚಾಯತ್ ನಮಗೆ ಸಹಾಯ ಹಸ್ತವನ್ನು ನೀಡಿತು. ಸುಮಾರು 25,000 ರೂಪಾಯಿ ಮೌಲ್ಯದ ತಗಡುಗಳನ್ನು ನೀಡಿ ಸಹಕರಿಸಿತು. ನಮ್ಮ ಶಾಲೆಯ SDMCಯವರು ಪಾಲಕ ಪೋಷಕರು ಶ್ರಮದಾನದ ಮೂಲಕ ಆ ತಗಡುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದರು. ಶಾಲೆಯ ಎದುರು ಇರುವ ಭಾಗಶಃ ಕಾಂಪೌಂಡ್ ಕುಸಿತಗೊಂಡಾಗ ಪಂಚಾಯತ್ ನಮಗೆ ಸಿಮೆಂಟ್ ನೀಡಿತು ಅದನ್ನು ರಿಪೇರಿ ಮಾಡಲಿಕ್ಕೆ ಅಂತ. ಹಾಗೆ ನಮಗೆ ನೀರಿನ ಟ್ಯಾಂಕನ್ನು ವ್ಯವಸ್ಥೆ ಮಾಡಿದೆ. ಕಾಂಪೌಂಡ್ಗೆ ಬೇಕಾದ ಕಲ್ಲುಗಳನ್ನು ಪಂಚಾಯತ್ ಸದಸ್ಯರಾದ ಶ್ರೀ ಚಂದ್ರಹಾಸ್ ನಾಯ್ಕರವರು ನೀಡಿರುತ್ತಾರೆ. ಶ್ರೀ ಕೇಶವಗೌಡ ಜಲವಳ್ಳಿಯವರು ಈ ಕೆಲಸಕ್ಕೆ ಬೇಕಾದ ಮರಳನ್ನು ಒದಗಿಸಿದರು. ಕೂಲಿ ಹಣವನ್ನು ಪಾಲಕರು ಹಾಗೂ ಮುಖ್ಯ ಶಿಕ್ಷಕರು ಸೇರಿ ಭರಿಸಿದರು. ಶಿಕ್ಷಕಿ ಶೋಭಾ ನಾಯ್ಕ್ ಇವರು ನಲಿಕಲಿ ತರಗತಿಗೆ 8 ವಾಲ್ ಸ್ಲೇಟ್ಗಳನ್ನು ನೀಡಿರ್ತಾರೆ. ಅದು ಮಕ್ಕಳ ಬರವಣಿಗೆಗೆ ಪೂರಕ ಆಗ್ತದೆ. ಹಾಗೆ ಕಲಿಕೆಗೆ ಪೂರಕವಾಗಲೆಂದು ಪಾಲಕರು ಶಾಲೆಗೆ ದೂರದರ್ಶನವನ್ನು ನೀಡಿದರು. ಮಕ್ಕಳಿಗೆ ಅಗತ್ಯವಾದ ಪಾಠ ಪ್ರವಚನಗಳನ್ನು ವೀಕ್ಷಿಸಲು ಅನುಕೂಲವಾಗುವಂತೆ ಶಿಕ್ಷಕಿ ಶ್ರೀಮತಿ ಸೀತಾ ಹೆಗಡೆಯವರು ವೈಫೈ ಹಾಕಿಸಿದರು. ಪಾಲಕರಾದ ಶ್ರೀ ನಾರಾಯಣಗೌಡ ಅಬ್ಬಿಕೇರೆಯವರು ತಮ್ಮ ಮಗಳ ಹೆಸರಿನಲ್ಲಿ ಶಾಲೆಗೊಂದು ಸೀಲಿಂಗ್ ಫ್ಯಾನನ್ನು ದೇಣಿಗೆಯಾಗಿ ನೀಡಿದರು. ಹಳೆಯ ವಿದ್ಯಾರ್ಥಿಯಾದ ಶ್ರೀ ಕೇಶವಗೌಡ ಬರ್ಗದ್ದೆ ನೋಟಿಸ್ ಬೋರ್ಡ್ ಹಾಕಿಸಿದರು. ರೋಟರಿ ಕ್ಲಬ್ನವರು ಇಡೀ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡಿಸಿದ್ದಾರೆ. ಮಕ್ಕಳಿಗೆ ಓದಲು ಪುಸ್ತಕ, ಆಟದ ಸಾಮಗ್ರಿ, ಕೈ ತೊಳೆಯುವ ತೊಟ್ಟಿಯನ್ನು ನೀಡಿರುತ್ತಾರೆ. ಪಾಲಕರಾದ ಶ್ರೀ ಈಶ್ವರ್ ನಾಯ್ಕ್ ಹಂಗಾರಗುಂಡಿಯವರು ಶಾಲೆಯ ಮುಂಭಾಗದಲ್ಲಿರುವ ಕಟ್ಟೆಯನ್ನು ಸಿಮೆಂಟ್ ಪ್ಲಾಸ್ಟರ್ ಮಾಡಿ ದುರಸ್ತಿ ಮಾಡಿಸಿಕೊಟ್ಟಿದ್ದಾರೆ. ದಿಬ್ಬಣ್ಗಲ್ನ ನಿವಾಸಿಗಳಾದ ಇದೇ ಶಾಲೆಯಲ್ಲಿ ಮೊದಲು ನಿರ್ವಹಿಸಿದ ಶಿಕ್ಷಕಿ ಶ್ರೀಮತಿ ಸುಲೋಚನಾ ಹೆಗಡೆ ಮತ್ತು ಅವಧಾನಿ ದಂಪತಿಗಳ ಮಗನಾದ ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಪ್ರಶಾಂತ್ ಅವರು 20,400 ರೂಪಾಯಿಗಳ ಮೌಲ್ಯದ ಒಂದು ಪ್ರಿಂಟರನ್ನು ಮೊನ್ನೆ ಅಷ್ಟೇ ನಮ್ಮ ಶಾಲೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಈಗ ನಡೆಯುತ್ತಿರುವ ಚಿಣ್ಣರ ಹಬ್ಬ ಕಾರ್ಯಕ್ರಮಕ್ಕೆ ಪಾಲಕರು ತಲಾ 1,000 ರೂಪಾಯಿಯಂತೆ ಹಾಗೂ ಸುತ್ತಮುತ್ತಲಿನ ಹಿರಿಯರು, ಊರ ನಾಗರಿಕರು, ಶಿಕ್ಷಣ ಅಭಿಮಾನಿಗಳು ತಮ್ಮ ಉದಾರ ದೇಣಿಗೆ ನೀಡಿ ಸಹಕರಿಸಿದ್ದಾರೆ. ನಮ್ಮ ಶಾಲೆಯ SDMC ಹಾಗೂ ಪಾಲಕ ಪೋಷಕ ವರ್ಗ ತಮ್ಮ ತನುಮನ ಧನದಿಂದ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಪ್ರಗತಿ ಇಲಾಖೆ, ಪಾಲಕರು, ಶಿಕ್ಷಕರು, ಶಿಕ್ಷಣ ಅಭಿಮಾನಿಗಳ ಸಹಾಯದಿಂದ ನಡೆದರೂ 10 ಹಲವು ಕೊರತೆಗಳು ನಮ್ಮಲ್ಲಿವೆ. ಭಾಗಶಃ ಕಾಂಪೌಂಡ್ ಇದ್ದು ನಮಗೆ ಶಾಲೆಯ ಹಿಂದೂ ಕಾಂಪೌಂಡ್ನ ಅಗತ್ಯವಿದೆ. ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಿಕ್ಕೆ ಸಾಕಷ್ಟು ಪೀಠೋಪಕರಣಗಳು ಇಲ್ಲ, ಅದು ನಮಗೆ ಕೊರತೆ ಅನ್ನಿಸ್ತಾ ಇದೆ. ಶಾಲೆಯು ಪ್ರಗತಿ ಹೊಂದಬೇಕಾದರೆ ಪಾಲಕ, ಬಾಲಕ, ಶಿಕ್ಷಕರ ಕೂಟ ಮಹತ್ವದ ಪಾತ್ರ ವಹಿಸುತ್ತದೆ.
ನಮ್ಮ ಶಾಲೆಯ SDMC ಅವರು ಶ್ರೀ ರವಿ ಗಜಾನನ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಶಾಲೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶಾಲೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಆಗು ಹೋಗುಗಳಲ್ಲಿ ಕಾಯ ವಾಚ ಮನಸ ಸಹಾಯ ನೀಡಿ ಸಹಕರಿಸುತ್ತಿದ್ದಾರೆ. ಅವರಿಗೂ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಹಿರಿಯ ಪ್ರಾಥಮಿಕ ಶಾಲೆ ಸುಲ್ಗೋಡು ಇದರ ಚಿಣ್ಣರ ಹಬ್ಬ ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು, ಸ್ನೇಹಿತರು, SDMC ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಹೆಗಡೆಯವರೇ, ಕಾರ್ಯಕ್ರಮದ ಅತಿಥಿಗಳು, ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ಚಂದ್ರಾಶ್ ನಾಯ್ಕರವರೇ, ಆತ್ಮೀಯರು, ಸ್ನೇಹಿತರು, ಈ ಕಾರ್ಯಕ್ರಮದ
ಮುಖ್ಯ ಅತಿಥಿಗಳು ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ MG ಹೆಗಡೆ ಸರ್ ಅವರೇ, VG ನಾಯ್ಕ್ ಸರ್ ಅವರೇ, CRPಗಳಾಗಿರ್ತಕ್ಕಂಥ ಸರಿತಾ ಮೇಡಮ್ ಅವರೇ, ನಿವೃತ್ತ ಶಿಕ್ಷಕರು ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಗಣಪತಿ ನಾಯ್ಕ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಲಕ್ಷ್ಮಣ್ ಗೌಡ ಅವರೇ ಹಾಗೂ ನಾರಾಯಣ್ ಗೌಡ್ರವರೇ, ಈ ಕಾರ್ಯಕ್ರಮದ ರೂವಾರಿಗಳು, ತುಂಬ ಕ್ರಿಯಾಶೀಲರು, ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಶಾಲಾ ಮುಖ್ಯ ಉಪಾಧ್ಯಾಯರೇ, ಶಿಕ್ಷಕಿಯರೇ, ಅತಿಥಿ ಶಿಕ್ಷಕಿಯರೇ ಹಾಗೂ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳೇ, ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ STMC ಸದಸ್ಯರೇ, ಪಾಲಕರೇ, ಪೋಷಕರೇ, ಶಿಕ್ಷಣಾಭಿಮಾನಿಗಳೇ, ಮಹನೀಯರೇ, ಮಹಿಳೆಯರೇ, ಎಲ್ರಿಗೂ ಪ್ರಪ್ರಥಮವಾಗಿ ಗಣರಾಜ್ಯೋತ್ಸವದ ಶುಭಾಶಯನ್ನು ಕೋರ್ತಾ ಸುಲ್ಗೋಡ್ ಶಾಲೆ ಇತಿಹಾಸದಲ್ಲೇ ಒಂದು ಮಹತ್ತರ ಹೆಜ್ಜೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಭವ್ಯವಾದ ವೇದಿಕೆಯನ್ನು ಸಜ್ಜುಗೊಳಿಸಿದ್ದಾರೆ. ತಾವೆಲ್ಲ ನೋಡುವ ಉತ್ಸುಕತೆಯಲ್ಲಿದ್ದೀರಿ. ಹಲವಾರು ಸರ್ಕಾರಿ ಶಾಲೆ ಅಂತಂದರೆ ಒಂದು ಸಂದರ್ಭದಲ್ಲಿ ಜನರಿಗೆ ಸ್ವಲ್ಪ ತಾತ್ಸಾರ ಮೂಡಿತ್ತು. ಖಾಸಗಿ ಶಾಲೆಗಳ ಬಗೆ ಬಗೆಯ ವಾಹನಗಳು ಬರ್ತವೆ, ಕರ್ಕೊಂಡು ಹೋಗ್ತಾರೆ, ಭಾಳ ಮುತುವರ್ಜಿ ವಹಿಸ್ತಾರೆ, ಈ ಭಾವನೆಗಳಿತ್ತು. ಆದರೆ ನಮ್ಮ ಪಂಚಾಯತ್ದಲ್ಲಿ 9 ಪ್ರಾಥಮಿಕ ಶಾಲೆಗಳು ಬರ್ತವೆ. 9 ಪ್ರಾಥಮಿಕ ಶಾಲೆಗಳು ಯಾವ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲದೆ ಇರುವ ರೀತಿಯಲ್ಲಿ ಇವತ್ತು ನಮ್ಮ ವಿದ್ಯಾ ಗುಣಮಟ್ಟವನ್ನು, ಏನು ಶಿಕ್ಷಣದ ಗುಣಮಟ್ಟವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆ ತರ್ತಕ್ಕಂಥ ವಿಷಯ. ಅದರಲ್ಲೂ ನಮ್ಮ ಸುಲ್ಗೋಡ್ ಶಾಲೆ ಅಂತಂದರೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದೆ ಅಂತಂದರೆ ತಪ್ಪಾಗಲಾರ್ದು. ಇಲ್ಲಿಯ ಫಲಿತಾಂಶವನ್ನು ಸಹ ನಾವು ನೋಡಿದ್ದೇವೆ. ಭಾಳ ಖುಷಿ ಆಗ್ತದೆ. ಸರ್ಕಾರಿ ಶಾಲೆ ಅಂತಂದರೆ ನಮ್ಮ ಸರ್ ಹೇಳಿದಾಗೆ ಎಲ್ಲಿ ಪೋಷಕರ, ಎಲ್ಲಿ ಸ್ಥಳೀಯ ಶಿಕ್ಷಣಾಭಿಮಾನಿಗಳ ಸಹಕಾರ ಇರ್ತದೋ ಅಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಉತ್ತೇಜನ ಬರುತ್ತೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಅಂತಕ್ಕಂಥದ್ದು ಮನುಷ್ಯನ ಜೀವನಕ್ಕೆ ಭಾಳ ಮುಖ್ಯವಾದದ್ದು. ಹಿರಿಯರು ಹೇಳಿದಾಗೆ ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ. ಹಿಂದೆ ಎಲ್ಲಂದ್ರೆ ಅಲ್ಲಿ ಸ್ಕೂಲ್ಗಳಿರಲಿಲ್ಲ, ಹೈಸ್ಕೂಲ್ಗಳಿರಲಿಲ್ಲ, ಕಾಲೇಜ್ಗಳಿರಲಿಲ್ಲ, ವಿಶ್ವವಿದ್ಯಾಲಯಗಳಿರಲಿಲ್ಲ. ಸ್ನಾತಕೋತ್ತರ ಪದವಿಯನ್ನು ಓದಬೇಕಂದ್ರೆ ಭಾಳ ಕಷ್ಟ ಇತ್ತು. ಇವತ್ತಿನ ದಿನ ಹಾಗಿಲ್ಲ. ನೀವು ಪ್ರಯತ್ನ ಪಟ್ಟಿದ್ರೆ ಮಕ್ಕಳು ಯಾವ ಸ್ನಾತಕೋತ್ತರ ಪದವಿಯನ್ನು ಪಡೀಲಿಕ್ಕೆ ಮುಕ್ತವಾದ ಅವಕಾಶ ಇದೆ. ಹಣಕಾಸಿನ ಕೊರತೆ ಇದ್ದರೆ ಬ್ಯಾಂಕ್ ಲೋನ್ ಸಹ ಸಿಗ್ತದೆ. ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೋಬೇಕು. ತಾವು ಇಲ್ಲಿ ಓದಂಥ ಪ್ರತಿಯೊಂದು ವಿದ್ಯಾರ್ಥಿಯು ಉನ್ನತ ವ್ಯಾಸಂಗಗಳನ್ನು ಮಾಡಿ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಮನುಷ್ಯನಾಗಿ ಬದುಕಬೇಕು, ಬಾಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಂದರ್ಭನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಮೇರಿಕದ ಒಬ್ಬ ವಿದ್ವಾಂಸರು ಕನ್ನಡ ಕಲಿಬೇಕಂತ ಆಸೆ ಆಯ್ತಂತೆ. ಕನ್ನಡದ ವಿದ್ವಾಂಸರನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಜೊತೆಯಲ್ಲೇ ಕೂತ್ಕೊಂಡು ಕನ್ನಡ ಕಲಿಸ್ಲಿಕ್ಕೆ ಹೇಳಿದ್ರು. ಒಟ್ಟಿಗೆ ಸಮಾನವಾಗಿ ಕೂತ್ಕೊಂಡ್ರು. ಆಗ ಆ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅಮೇರಿಕದ ವಿದ್ವಾಂಸರಿಗೆ ಕನ್ನಡ ಕಲೀಲಿಕ್ಕೆ ಆಗಲಿಲ್ಲಂತೆ. ಯಾಕೆ ಅನ್ನುವ ಪ್ರಶ್ನೆ ಬಂದಾಗ ಕನ್ನಡದ ವಿದ್ವಾಂಸರು ಹೇಳಿದ್ರಂತೆ, ಸಮಾನಾಗಿ ಕೂತ್ಕೊಂಡ್ರೆ ಆಗೋದಿಲ್ಲ, ನನಗೆ ಗುರು ಅನುಭಾವನೆ ಬರುವುದಿಲ್ಲ, ನಿಮಗೆ ಶಿಷ್ಯ ಅನುಭಾವನೆ ಬರುವುದಿಲ್ಲ, ನೀವು ಕೆಳಗಡೆ ಕೂತ್ ನೋಡಿ ಅಂತ. ಆವಾಗ ಕೆಳಗಡೆ ಕೂತಾಗ ಒಂದೇ ವಾರದಲ್ಲಿ ಅಮೇರಿಕದ ವಿದ್ವಾಂಸರು ಕನ್ನಡವನ್ನು ಕಲ್ತರಂತೆ. ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು
ಗುರುಗಳಿಗೆ ಸಂಪೂರ್ಣವಾಗಿ ಶರಣಾದರೆ ಮಾತ್ರ ವಿದ್ಯೆ ತಲೆಗೆ ಹೋಗ್ತದೆ. ಎಲ್ಲಿ ನೀವು ಗುರುಗಳಿಗೆ ಶರಣಾಗ್ತೀರಿ ಅಲ್ಲಿ ವಿದ್ಯೆ ತಲೆ ಹೋಗ್ತದೆ. ಮಕ್ಕಳು ಗುರುಗಳಿಗೆ ಗೌರವ ಕೊಡಬೇಕಾದ್ರೆ ನಾವೇನು ಮಾಡಬೇಕು? ಪಾಲಕರು, ಸಮಾಜ, ಪ್ರತಿಯೊಬ್ಬರು ಶಿಕ್ಷಕರನ್ನು ಭಾಳ ಗೌರವಯುತವಾಗಿ ನೋಡಬೇಕು. ಆವಾಗ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಗೌರವವನ್ನು ಕೊಡೋದನ್ನು ಕಲಿತಾರೆ. ಆವಾಗ ಇಡೀ ಊರಿನ ಪ್ರತಿಯೊಬ್ಬರು ವಿದ್ಯಾವಂತರಾಗ್ತಾರೆ. ಅದು ಸಂಸ್ಕಾರವನ್ನು ಕಲಿತಾರೆ. ಭಾಳ ಮುಖ್ಯವಾಗಿ ಪಾಲಕರು, ಹಿರಿಯರು ಹೇಳಿದ ಇನ್ನೊಂದು ಮಾತು, ತಂದೆ ತಾಯಿಗಳು ಬಿತ್ತರಿಸುವ ಸಮಾಜದಲ್ಲಿ ವ್ಯಕ್ತಿತ್ವ ಮಕ್ಕಳ ಅಸ್ತಿತ್ವ ಅಂತ. ನಾವೇನು ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತೇವೆ, ನಮ್ಮ ಮಕ್ಕಳನ್ನು ಸಮಾಜ ಅದೇ ದೃಷ್ಟಿಯಿಂದ ನೋಡ್ತದೆ. ಹಾಗಾಗಿ ನಾವು ಸುಸಂಸ್ಕೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಗುರು ಶಿಷ್ಯರು ಹೀಗೆ ನದಿ ದಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಒಂದು ವಿಮಾನ ಮೇಲ್ಗಡೆಯಿಂದ ಪಾಸಾಯಿತು. ಅದನ್ನು ನೋಡಿದಂಥ ಶಿಷ್ಯ ಗುರುಗಳ ಹತ್ರ ಕೇಳ್ತಾನೆ, ಅದೇನು ಹೋಗ್ತಾ ಇರೋದು? ಅದು ವಿಮಾನ ಅಂತಾರೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತದೆ, 200ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ಹೊತ್ತು ಹೋಗ್ತದೆ. ಆವಾಗ ಆ ಶಿಷ್ಯ ಕೇಳಿದಂತೆ, ಒಂದು ಕಲ್ಲು ಎಸೆದ್ರೆ ಗುರುಗಳೇ ಕೆಳಗೆ ಬೀಳ್ತದೆ, ಈ ವಿಮಾನ ಅಷ್ಟೊಂದು ಜನರನ್ನು ಹೊತ್ಕೊಂಡು ಹೇಗೆ ಮೇಲ್ಗಡೆ ಹಾರಾಡ್ತದೆ ಅಂತ. ಆವಾಗ ಗುರುಗಳಿಗೆ ಮಕ್ಕಳಲ್ಲಿರುವ ಮಗುವಿನಲ್ಲಿರುವ ಕುತೂಹಲ ನೋಡಿ ಆಶ್ಚರ್ಯ ಆಯಿತು. ಉತ್ತರ ಹೇಳುವ ಅಂದರೆ ಉತ್ತರ ಗೊತ್ತಿರಲಿಲ್ಲ. ವಿಜ್ಞಾನ ಶಿಕ್ಷಕರನ್ನು ತೋರಿಸ್ಕೊಟ್ಟು ಅವರಿಂದ ನಿನಗೆ ಉತ್ತರವನ್ನು ಕೊಡಿಸ್ತೇನೆ, ಆದರೆ ನಿನ್ನಲ್ಲಿರುವ ಕುತೂಹಲ ಉಂಟಲ್ಲ, ನೀನೊಂದು ದೊಡ್ಡ ಮನುಷ್ಯ ಆಗ್ತೀಯ ಅಂತ. ಮಕ್ಕಳಲ್ಲಿ ಯಾರಲ್ಲೇ ಆದರೂ ಒಂದು ಕುತೂಹಲ ಬಂತು ಅಂತಾದರೆ ಚಿವುಟುವಂಥ ಪ್ರಯತ್ನ ಮಾಡಬಾರ್ದು. ಬದಲಾಗಿ ಆ ಕುತೂಹಲಕ್ಕೆ ಸರಿಯಾದ ಪರಿಹಾರವನ್ನು ಅದು ಹೇಗೆ ಹಾರ್ತದೆ ಅಂತಕ್ಕಂಥದ್ದನ್ನು ಸರಿಯಾದ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ನೀಡಿದಾಗ ಅವರು ದೊಡ್ಡ ಮನುಷ್ಯರು. ಆ ಶಿಷ್ಯ ಬೇರೆ ಯಾರೂ ಅಲ್ಲ, ಈ ದೇಶ ಕಂಡ ಅಪ್ರತಿಮ ವಿಜ್ಞಾನಿ, ಈ ದೇಶ ಕಂಡಂಥ ಅಪ್ರತಿಮ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು. ಹಾಗೇನೆ ಭಾಳ ಮುಖ್ಯವಾಗಿ ಒಂದು ಸಮೀಕ್ಷೆ ನಡೀತು. ಎಲ್ಲರೂ ವಿದ್ಯಾವಂತರಾಗ್ತಿದ್ದಾರೆ. ಈ ವಿದ್ಯಾವಂತರಲ್ಲಿ ಗುಣಮಟ್ಟವನ್ನು ಪರೀಕ್ಷೆ ಮಾಡುವ ಅಂಥೇಳಿ ಒಂದು ಸಂಸ್ಥೆಯವರು ಸಮೀಕ್ಷೆಯನ್ನು ಮಾಡಿದ್ರು. ಸಮೀಕ್ಷೆಯನ್ನು ಮಾಡಿದಾಗ ಒಂದು ಆಘಾತಕಾರಿ ಒಂದು ವಿಷಯ ಬಂತು. ಏನಂದರೆ 100 ಜನ ವಿದ್ಯಾರ್ಥಿಗಳು ಪದವಿಯನ್ನು ಅಥವಾ ಸ್ನಾತಕೋತ್ತರ ಪದವಿಯನ್ನು ಟೋಟಲ್ ಎಲ್ಲವನ್ನ ಗಮನಿಸಿದಾಗ 15% ಜನ ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದವರು. ಇನ್ನು 25ರಷ್ಟು ಜನ ಆ ಗುರಿ ಮುಟ್ಟಿದ್ರೂ ಆಗ್ತದೆ, ಇಲ್ಲ ಅಂದರೂ ಆಗ್ತದೆ. ಒಟ್ಟು ವಿದ್ಯಾವಂತರು ಅಲ್ಲಿ 40% ಮಾತ್ರ ಒಂದು ಸಾಧನೆಯನ್ನು ಮಾಡಿದ್ರು. ಇನ್ನು 60% ಜನ ವಿದ್ಯಾವಂತರಾಗ್ತಿದ್ದಾರೆ, ಆದರೆ ತಮ್ಮ ಗುರಿಯ ಕಡೆ ಎಲ್ಲೂ ಗಮನವಿಲ್ಲ ಅವರಿಗೆ. ವಿದ್ಯಾವಂತರಾಗಬೇಕು, ಮಕ್ಕಳು ತಮ್ಮ ಗುರಿಯನ್ನು ಸಾಧಿಸಲೇಬೇಕು ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳ ಮೇಲೆ ಪೋಷಕರ, ಪಾಲಕರ ಗಮನ ಭಾಳ ಮುಖ್ಯ. ಇವತ್ತು 60% ಜನ ಆಗಿಯೂ ಉಪಯೋಗ ಬರದೇ ಇದ್ದಂಥ ಪರಿಸ್ಥಿತಿ ಇದೆ. ಕೌಶಲ್ಯಗಳಿಲ್ಲ. ಭಾಳ ಮುಖ್ಯವಾಗಿ ಕೌಶಲ್ಯಗಳು ಭಾಳ ಮುಖ್ಯ. ಹೀಗೆ ಕೌಶಲ್ಯಗಳನ್ನು ಪಟ್ಟಿ ಮಾಡಿದ್ರಂತೆ ಒಬ್ಬರು. ಪ್ರಪಂಚದಾದ್ಯಂತ 1,37,000 ಕೌಶಲ್ಯಗಳಿವೆ. ಭಾರತ ದೇಶದ ಕೌಶಲ್ಯವನ್ನು ಪಟ್ಟಿ ಮಾಡಿದ್ರೆ 36,000 ಕೌಶಲ್ಯಗಳಿವೆ. ನಮ್ಮನ್ನು ನಾವು ಕೇಳಿಕೊಂಡಾಗ ನಮ್ಮಲ್ಲಿ ಎಷ್ಟು ಕೌಶಲ್ಯಗಳಿವೆ? ಹಿಂದೆ ಸರಳವಾಗಿತ್ತು. ಎಲ್ಲರೂ ರೈತರಿದ್ದರು, ಯಾವ ಸ್ಕೂಲಿಗೂ ಹೋಗ್ತಿರಲಿಲ್ಲ. ಆದರೆ ಒಬ್ಬರಲ್ಲಿ 15ರಿಂದ 20 ಕೌಶಲ್ಯಗಳಿರ್ತಿತ್ತಂತೆ, ಅದನ್ನೂ ಪಟ್ಟಿ ಮಾಡಿದ್ದಾರೆ. ಒಬ್ಬ ರೈತ ಉತ್ತಮ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ, ಬೆತ್ತ ನೇಯ್ತಿದ್ದ, ಚೂಳಿ ಮಾಡ್ತಿದ್ದ, ಕತ್ತದಿಂದ ಹಗ್ಗವನ್ನು ಮಾಡ್ತಿದ್ದ. ಹೀಗೆ 15-20 ಕೌಶಲ್ಯಗಳಿರ್ತಿತ್ತಂತೆ. ನಾವು ಎಲ್ಲವನ್ನ ಮರ್ತಿದ್ದೇವೆ. ಶಿಕ್ಷಣ ಎಷ್ಟು ಮುಖ್ಯನೋ, ಪಾರಂಪರಿಕ ಏನಿದೆ ಪರಂಪರವಾಗಿ ಬಂದಿರತಕ್ಕಂಥ ಕೌಶಲ್ಯವನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸಮಾಜದಲ್ಲಿ ಮಕ್ಕಳಿಗೂ ಅದ್ರ ಬಗ್ಗೆ ಜ್ಞಾನ ಕೊಡಬೇಕಂತಕ್ಕಂಥದ್ದು ಭಾಳ ಮುಖ್ಯ. ಒಂದು ವರ್ಷದ ಹಿಂದೆ ಕೃಷಿಯಲ್ಲಿ ಭಾಳ, ದಕ್ಷಿಣ ಕನ್ನಡದಲ್ಲಿ ಕೃಷಿಯಲ್ಲಿ ಭಾಳ ಹಿಂದಿದ್ದಾರೆ ಅಂತ ಮಕ್ಕಳಿಗೆ ನಾಟಿ ಮಾಡುವ ವಿದ್ಯೆಯನ್ನು ಕಲಿಸ್ತಿದ್ರಂತೆ. ಹಾಗಾಗಿ ನಾವೆಲ್ಲರೂ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ, ವಿದ್ಯಾವಂತರನ್ನಾಗಿ ಮಾಡುವ, ಆ ವಿದ್ಯೆಯು ಉಪಯೋಗ ಬರುವ ರೀತಿಯಲ್ಲಿ ಅವ್ರ ಮೇಲೆ ಗಮನವನ್ನು ಇಡುವ ಅಂತ ಹೇಳ್ತಾ, ತಮಗೆಲ್ಲ ಭಾಳ ಖುಷಿಯಾಯಿತು. ನಾ ಸರ್ ಹತ್ರ ಹೀಗೆ ಹೋದ ವರ್ಷ ಜನವರಿ 26ಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂದರು. ಅನಿವಾರ್ಯವಾಗಿ ಬಂದಾಗ
ನಿಮ್ಮ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ, ನಾನು ಬರ್ತೇನೆ. ನಮ್ಮ ಗ್ರಾಮದಲ್ಲಿ 9 ಪ್ರಾಥಮಿಕ ಸ್ಕೂಲ್ಗಳಿದ್ದರೆ 9 ಪ್ರಾಥಮಿಕ ಶಾಲೆಯಲ್ಲೂ ಈ ಸಲ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದೊಂದು ನಮಗೆ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಈ ಸಹಕಾರ ಏನು ಕೊಡ್ತಾ ಬಂದಿದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಕೊಡಿ. ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ, ಹಿರಿಯರು ಹೌದು. ನಮ್ಮ ಗ್ರಾಮದಲ್ಲೇ ಇವತ್ತು ಸೇವೆ ಸಲ್ಲಿಸ್ತಕ್ಕಂಥ ಹಿರಿಯರು. ಹಾಗೇನೆ ದಂಪತಿಗಳಿಬ್ಬರು ಒಂದೇ ಸ್ಕೂಲಲ್ಲಿ ಸೇವೆ ಸಲ್ಲಿಸ್ತಕ್ಕಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ತಮಗೆಲ್ಲರಿಗೂ ವಂದಿಸ್ತಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸುಳಗೋಡು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಈ ಭಾಗದ ಜನಪ್ರಿಯ ಜನನಾಯಕರು ಆದ ಸುರೇಶ್ ನಾಯ್ಕ್, ಈ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ನಾಯ್ಕರವರೇ, ಇನ್ನೋರ್ವ ಜನಪ್ರತಿನಿಧಿಗಳಾದ ಚಂದ್ರಾಸ್ ನಾಯ್ಕರವರೇ, ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಈ ಶಾಲೆಯ SMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸ್ಥಳದಾನಿಗಳೇ, BRP ವಿಜಯನಾಯಕ್ ಸರ್ ಅವರೇ, CRP ಸರಿತಾ ಮೇಡಮ್ರವರೇ, ಹಾಗೂ ನಿವೃತ್ತ ಶಿಕ್ಷಕರು ಹಿರಿಯರಾಗಿರ್ತಕ್ಕಂಥ GT ನಾಯ್ಕರವರೇ, ಹಾಗೂ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಎದುರುಗಡೆ ಆಚರಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕ ಬಂಧುಗಳೇ, ಜೊತೆಗೆ ಎಲ್ಲ ಮುದ್ದು ಮಕ್ಕಳೇ, ಸಾರ್ವಜನಿಕ ಬಂಧು ಭಗಿನಿಯರೇ, ಹಾಗೂ ಈ ಶಾಲೆಯ ಮುಖ್ಯಾಧ್ಯಾಪಕರಾದ GM ಭಟ್ರೆ, ಜೊತೆಗೆ ಎಲ್ಲ ಸಹಶಿಕ್ಷಕ ಬಂಧು ಭಗಿನಿಯರೇ, ಬಹಳ ಸುಂದರವಾದ ಕಾರ್ಯಕ್ರಮ. ಸುಳಗೋಡು ಶಾಲೆಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ GM ಭಟ್ರ ಸಾಹಸ, ಎಲ್ಲ ಸಹಶಿಕ್ಷಕರ ಜೊತೆಗೆ SDMC ಅಧ್ಯಕ್ಷರ ಒಂದು ಇಚ್ಛಾಶಕ್ತಿ ಮತ್ತು ನಿಮ್ಮೆಲ್ಲರ ಒಂದು ಪ್ರೀತಿಯ ನಡೆಯಿಂದ ಇವತ್ತು ಸುಳಗೋಡು ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಅಥವಾ ಸುಳಗೋಡು ಶಾಲೆಯ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ತುಂಬ ಖುಷಿಯಾಯಿತು. ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ನಮ್ಮ GM ಭಟ್ರು ಪ್ರಾಸ್ತಾವಿಕವಾಗಿ ತುಂಬ ಚೆಂದ ಮಾತಾಡಿದ್ರು. ಅಂದರೆ ಇಲ್ಲಿಯ ಸ್ಥಳದಾನಿಗಳನ್ನು ತಾವಿಲ್ಲಿ ಸನ್ಮಾನ ಮಾಡಿದ್ರಿ, ಜೊತೆಗೆ ಈ ಕಾರ್ಯಕ್ರಮ ರೂಪುಗೊಳ್ಳಿಕ್ಕೆ ಕಾರಣ ಏನು ಅನ್ನೋದ್ರ ಕೂಡ ಅವ್ರು ಹೇಳಿದ್ದಾರೆ. ಅಂದರೆ ಸುರೇಶ್ ನಾಯ್ಕರವರು ಶಾಲೆಗೆ ಬಂದಾಗ ಇವನ್ ಕಾರ್ಯಕ್ರಮ ಮಾಡಿ ಅನ್ನುವಂಥ ವಿಚಾರವನ್ನು ತಂದಿಟ್ಟಾಗ ಅದಕ್ಕೆ ಒಂದು ಸಾಕಾರಗೊಳ್ಳುವಂಥ ದಿವಸವನ್ನು ಇಂದು ಮಾಡಿದ್ದಾರೆ. ಸೊ ಹಾಗಾಗಿ ಯಾಕೆ ಇಂಥ ಕಾರ್ಯಕ್ರಮಗಳು ಬೇಕಂದರೆ, ನಿಮ್ಮ ಮಕ್ಕಳು, ನಮ್ಮ ಶಾಲೆಯ ಮಕ್ಕಳು ವೇದಿಕೆ ಮೇಲೆ ಬಂದು ಬಹುಮಾನ ತಗೊಳ್ಳೋದನ್ನು, ಜೊತೆಗೆ ಅವರು ಇಲ್ಲಿ ಹಾಡುವುದನ್ನು, ಕುಣಿಯುವುದನ್ನು, ಅದನ್ನೆಲ್ಲ ನೋಡಿ ಸಂತಸ ಪಡುವ ನೀವು, ಜೊತೆಗೆ ನಿಮ್ಮೂರಿನ ಶಾಲೆಯ ಒಂದು ಪ್ರಚಾರ, ಜೊತೆಗೆ ನಮ್ಮ ಶಾಲೆ ಹೀಗಿದೆ ಅನ್ನುವಂಥ ಒಂದು ವಿಚಾರ ಎಲ್ಲ ಕಡೆ ಪ್ರಸರಿಸಬೇಕು ಅಂದರೆ, ನಮ್ಮ ಶಾಲೆ ಉಳಿಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಅತ್ಯಂತ ಅಗತ್ಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುರೇಶ್ ನಾಯ್ಕರು ತುಂಬ ಚೆಂದ ಮಾತಾಡಿದ್ರು. ಮಕ್ಕಳಿಗೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಸಂಸ್ಕಾರನೂ ಬೇಕು ಅನ್ನುವಂಥ ವಿಚಾರ ಖಂಡಿತವಾಗಿ ಹೌದು. ಅವ್ರ ದೃಷ್ಟಾಂತದ ಮೂಲಕ ಭಾಳ ಸುಂದರವಾಗಿ ಎಲ್ಲವನ್ನು, ಸುರೇಶ್ ನಾಯ್ಕರು ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ತುಂಬ ಚೆಂದ ಮಾತಾಡೋರು ಕೂಡ ಹೌದು. ವಿಶೇಷವಾಗಿ ನನಗೆ ಅವ್ರ ನೆನಪು ಯಾವತ್ತೂ ಇರ್ತದೆ. ಯಾಕಂದರೆ ನಮ್ಮ ಶಿಕ್ಷಣ ಇಲಾಖೆ ಬಗ್ಗೆ ವಿಶೇಷ ಮುತುವರ್ಜಿ, ಕಾಳಜಿ, ಜೊತೆಗೆ ಯಾವುದೇ ಕಾರ್ಯಕ್ರಮ ಇರಲಿ, ಎಷ್ಟೊತ್ತಿಗೆ ಕೂಡ ನಾವು ಕಾರ್ಯಕ್ರಮಕ್ಕೆ ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸು ಏನೇ ಅವ್ರ ಮನೆ ಬಾಗಿಲಿಗೆ ಹೋದರೂ ಕೂಡ ಪ್ರೀತಿಯಿಂದ ಮಾಸ್ಟ್ರೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನಮ್ಗೇನು ಬೇಕೋ ಅದನ್ನು ಕೊಟ್ಟು ಕಳಿಸುವಂಥ ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳಲಿಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ ಸುರೇಶ್ ನಾಯ್ಕರವರು. ಅಂಥ ಸಜ್ಜನ ರಾಜಕಾರಣಿಗಳು ತನ್ನ ಪಂಚಾಯತ್ ವ್ಯಾಪ್ತಿ ಎಲ್ಲ ಶಾಲೆಗಳಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ಅವರಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ನೀಡ್ತಾ ಬಂದಿರತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ಒಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಅಂತ ಹೇಳಿ ನನಗೆ ಇಷ್ಟಪಡ್ತೇನೆ. ಹಾಗೆ ಈ ಸಂದರ್ಭಕ್ಕೆ ನಾನು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಸುಳಗೋಡು ಶಾಲೆಯ ಬಗ್ಗೆ ತುಂಬ ವಿಚಾರಗಳನ್ನು ಹೇಳಿದ್ದಾರೆ. ಸುಳಗೋಡು ಶಾಲೆ ಒಂದು ಉತ್ತಮ ಶಾಲೆ. GM ಭಟ್ರಂಥ ಹಿರಿಯರು, ಜೊತೆಗೆ ಸೀತಕ್ಕರು ಇದ್ದಾರೆ, ಶೋಭಾ ಮೇಡಮ್ ಇದ್ದಾರೆ, ಹಾಗೆಯೇ ಗೆಸ್ಟ್ ಟೀಚರ್ ಇದ್ದಾರೆ. ಇವರೆಲ್ಲರ ಒಂದು ಪರಿಶ್ರಮ ಮತ್ತು ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ವಿಶೇಷ ಕಾಳಜಿಯಿಂದ ಇವತ್ತು ನಿಮ್ಮೆಲ್ಲರ ಮಕ್ಕಳು ಎಷ್ಟು ಮುದ್ದು ಮುದ್ದಾಗಿ, ಎಷ್ಟು ಮುಖದಲ್ಲಿ ಕಳೆಯನ್ನು ಕಾಣ್ತಾ ಇದ್ದಾರೆ. ಇದು ಶಿಕ್ಷಣ. ಯಾಕಂದರೆ ನಮ್ಮ GM ಭಟ್ರು ಹಿರಿಯರವರು, ಅವರು ಎಲೆಮರೆಯ ಕಾಯಿ ಹಾಗೆ, ನಮ್ಮ ಸೀತಾವಾಯರು ಕೂಡ ಹಾಗೆ. ಅವರು ಎಲ್ಲಿಯೂ ಕೂಡ ತನ್ನ ವಿಚಾರಗಳನ್ನು, ತನ್ನ ವೇದಿಕೆಯನ್ನು ಹಂಚ್ಕೊಳ್ಳೋದಿಲ್ಲ. ನಾವು ನಮ್ಮ ಸಂಘದವರು ಮೊನ್ನೆ ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ದಿವಸ ನಾವು ನಮ್ಮ ತಾಲೂಕಿನ ಉತ್ತಮ ಶಿಕ್ಷಕಿ ಅನ್ನುವಂಥ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯನ್ನು ನೀಡೋದನ್ನು ಗೌರವಿಸಿದ್ವಿ. ಹಾಗಾಗಿ ಈ ಸಂದರ್ಭಕ್ಕೆ ನಾನು ಕೊಟ್ಟಿದ್ದು ಸಾರ್ಥಕ ಅನ್ನುವಂಥ ವಿಚಾರ ಈ ಸಂದರ್ಭ ನಿಮ್ಮೊಂದಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ಮೇಲೆ ಮಕ್ಕಳ ಸಂಸ್ಕಾರದ ಬಗ್ಗೆ, ಮಕ್ಕಳ ವಿಚಾರದ ಬಗ್ಗೆ ಭಾಳಷ್ಟು ವಿಚಾರಗಳಲ್ಲಿ ಬಂದು
ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ಬೋದು, ಟಿ ವಿ ಮಾಧ್ಯಮಗಳಲ್ಲಿ ಕೂಡ ನೀವು ನೋಡಿರ್ಬೋದು. ಅನೇಕ ಪಂಚಾಯತ್ಗಳಲ್ಲಿ ಒಂದು ನಿರ್ಧಾರ ಮಾಡಿದ್ದಾರೆ, ಸಂಜೆ 7ರಿಂದ ರಾತ್ರಿ 9 ಗಂಟೆ ತನಕ ಇಂಟರ್ನೆಟ್ ಬಂದು ಜೊತೆಗೆ ಟಿ ವಿ ಕೇಬಲ್ ಬಂದು ಅಂಥೇಳಿ. ಈಗಾಗಲೇ ವಿಜಯಪುರ ಜಿಲ್ಲೆ, ರಾಯಚೂರು ಜಿಲ್ಲೆ, ಜೊತೆಗೆ ಬಳ್ಳಾರಿಯಲ್ಲಿ ಹಾಗೂ ಉತ್ತರ ಪ್ರದೇಶದ ಕೆಲವೊಂದು ಗ್ರಾಮಗಳಲ್ಲಿ, ಹಾಗೆ ಬಿಹಾರ ಮತ್ತು ಒರಿಸ್ಸಾದಲ್ಲಿ ಈ ಒಂದು ನಿರ್ಣಯವನ್ನು ಪಂಚಾಯತ್ ಕೈಗೊಂಡಿದೆ. ನಮ್ಮ ಪಂಚಾಯತಲ್ಲಿ 7ರಿಂದ 9 ಗಂಟೆ ತನಕ ಕೇಬಲ್ ಕಟ್, ಇಂಟರ್ನೆಟ್ ಇಲ್ಲ. ಯಾಕೆ ಸತ್ಯ, ಮತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾಕೆ? ನಮ್ಮ ಮಕ್ಕಳ ಮೇಲೆ ಇವತ್ತು ಈ ಇಂಟರ್ನೆಟ್ ಮತ್ತು ಈ ಟಿ ವಿ ಮಾಧ್ಯಮ ಭಾಳ ದೊಡ್ಡ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾಯಿದೆ. ಹಾಗಾಗಿ ತಾಯಂದಿರು ಟಿ ವಿ ನೋಡ್ತಾರೆ, ಅಥವಾ ಪಾಲಕರೆಲ್ಲ ಟಿ ವಿ ನೋಡ್ತಾರೆ, ಮಕ್ಕಳಿಗೆ ಓದು ಅಂತ ಹೇಳ್ತಾರೆ. ಮಗು ಪುಸ್ತಕದ ಮೇಲೆ ಕಣ್ಣಿದ್ರು ಕೂಡ ಅವನು ಕಿವಿ ಟಿ ವಿ ಸೀರಿಯಲ್ ಮೇಲೆ ಇರ್ತದೆ. ಹಾಗಾಗಿ ಅವ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದಿಶೆಯಲ್ಲಿ ಎಲ್ಲರ ಚಿಂತನೆ ನಡೆದಿದೆ. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ವಿಚಾರ ಮಾಡಿದೆ, 14 ವರ್ಷದ ವಯೋಮಾನದ ಒಳಗಿನ ಮಕ್ಕಳಿಗೆ ಮೊಬೈಲ್ ನೀಡಬಾರ್ದು, ನೀವು ಮೊಬೈಲ್ ಕೊಟ್ರಿ ಅಂದರೆ ಅದು ಶಿಕ್ಷಾರ್ಹ ಅಪರಾಧ ಅಂತೇಳಿ. ಹಾಗೂ ಇಷ್ಟೆಲ್ಲ ಕಾಳಜಿಗಳನ್ನು ಮತ್ತು ಇಷ್ಟೆಲ್ಲ ವಿಚಾರಗಳು ನಮ್ಮಿದ್ವಿ. ಯಾಕಿರ್ಬೋದು ಹಾಗಿದ್ರೆ? ಇವತ್ತು ನಮ್ಮ ಮನೆ ಮನಸ್ಸು ಜೊತೆಗೆ ನಮ್ಮ ಮಕ್ಕಳ ಬುದ್ಧಿ ವಿಚಾರಗಳು ಈ ಎಲ್ಲ ಒಂದು ಈ ಹಿನ್ನೆಲೆಯಿಂದ ಅವರು ಬೇರೆ ರೀತಿಯೇ ಆಗ್ತಾಯಿದ್ದಾರೆ. ರೀಲ್ಸ್ ನೋಡೋದು ದೊಡ್ಡ ಹುಚ್ಚು ಮಕ್ಕಳಿಗೆ. ರೀಲ್ಸ್ನಂತೆ ಅವರು ಅದನ್ನು ಮಾಡ್ತಾರೆ. 2 ಶನಿವಾರದ ಹಿಂದೆ ಕಾರವಾರದಲ್ಲಿ 3 ಮಕ್ಕಳು ನಾಪತ್ತೆಯಾದರು. ಅವರು ಶನಿವಾರ ಆಗಿತ್ತು, ಮಧ್ಯಾಹ್ನ ಶಾಲೆ ಬಿಟ್ಟರು, ಮಕ್ಕಳು ಮನೆಗೆ ಹೋಗಲಿಲ್ಲ. 3 ಮಂದಿ ಮಕ್ಕಳು. ಕಡೆಗೆ ಮಕ್ಕಳು ಮನೆಗೆ ಹೋಗಲಿಲ್ಲ ಹೇಳಿ ಪಾಲಕರು ಸ್ಟೇಷನಿಗೆ ಬಂದರು, ನಮ್ಮ ಮಕ್ಕಳು ಮನೆಗೆ ಬರಲಿಲ್ಲ ಅಂತೇಳಿ. ಮೊದಲು ಹೋಗಿ ಶಾಲೆಗೆ ಅವರು ಶಾಲೆಯಲ್ಲಿ ಶಿಕ್ಷಕರನ್ನ ಹಿಡಿದು ಕೇಳಿದ್ರು. ಶಿಕ್ಷಕರು ಕಂಗಾಲಾಗೋದ್ರು, ಪಾಪ ಏನು ಮಾಡೋದು ಅಂತೇಳಿ. ಇಲ್ಲ, ಮಕ್ಕಳು ನಾವು ಮಧ್ಯಾಹ್ನ ಮನೆಗೆ ಹೋಗಿದ್ದಾರೆ, ಇಲ್ಲ ನಮ್ಮ ಮನೆಗೆ ಬರಲಿಲ್ಲ ಅಂದರು. ಏನು ಮಾಡೋದು? ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. 6 ಗಂಟೆಗೆ ಮಡ್ಗಾಂವದಿಂದ ಒಂದು ಫೋನ್ ಬರ್ತದೆ, ಇಲ್ಲಿ 3 ಮಂದಿ ಕಾರವಾರದ ಮಕ್ಕಳು ರೈಲ್ವೆ ಸ್ಟೇಷನಲ್ಲಿ ಇದ್ದಾರೆ ಅಂತೇಳಿ. ನೀವು ಪತ್ರಿಕೆಯಲ್ಲಿ ಓದಿರ್ಬೋದು. ಅವರು ಆವಾಗ ತಕ್ಷಣಕ್ಕೆ ಪಾಲಕರ ಜೀವ ಬರ್ತದೆ, ಅಯ್ಯೋ ದೇವರ ಮಕ್ಕಳು ಸಿಕ್ಕಲ್ಲ ಅಂಥೇಳಿ. ನಂತರ ಅವರನ್ನು ಕಾರವಾರಕ್ಕೆ ಕರ್ಕೊಂಡು ಬರ್ತಾರೆ. ಅವರು ಒಂದು ರೀಲ್ಸ್ ನೋಡಿ ಅದರ ಪ್ರೇರೇಪಣೆಯಿಂದ ಶಾಲೆ ಬಿಟ್ಟವರು ಸದಾಶಿವಗಢಕ್ಕೆ ಸೈಕಲ್ ಹೊಡ್ಕೊಂಡು ಹೋಗಿ ಅಲ್ಲಿಂದ ಟ್ರೈನ್ ಪುಕ್ಷಟೆ ಮಾಡುವಂಗೆ ಹೋಗಿದ್ದಾರೆ. ಇದು ನಮ್ಮ ನಡುವಿರುವಂಥ ಒಂದು ಸವಾಲುಗಳು. ಇದೆಲ್ಲ ಕೂಡ ನಮ್ಮದೇ ಇದೆ. ಇನ್ನೊಂದು ಭಾಳ ಗಂಭೀರವಾದ ವಿಚಾರವನ್ನು ಹೇಳ್ತೇನೆ. ವಿಶೇಷವಾಗಿ ಇದು ಹೊನ್ನಾವರ ತಾಲೂಕಲ್ಲಿ ನಡೆದಂಥದ್ದು. ಒಂದು ಶಾಲೆ, ಒಂದು ಹುಡುಗಿ 2 ದಿವಸ ಶಾಲೆಗೆ ಬರಲಿಲ್ಲ. ಆ ಶಾಲೆಗೆ ಬರಲಿಲ್ಲ ಅಂದ ತಕ್ಷಣ 3ನೇ ದಿವಸಕ್ಕೆ ಅಪ್ಪ ಶಾಲೆಗೆ ಕಳಿಸ್ಕೊಡ್ತಾನೆ. ಶಾಲೆಗೆ ಕಳಿಸ್ಕೊಟ್ಟಾಗ ಅದು ಸ್ಕೂಲ್ ಬಸ್ ಇರ್ತದೆ. ಸ್ಕೂಲ್ ಬಸ್ಸಲ್ಲಿ ಆ ಮಗು ಶಾಲೆಗೆ ಹೋಗ್ತದೆ. ಆದರೆ ಶಾಲೆಗೆ ಹೋದಂಥ ಮಗು ಅಪ್ಪ ಅಂದ್ಕೊಂಡಿರ್ತಾನೆ ಶಾಲೆಗೆ ಹೋಗಿದ್ದಾಳೆ ಅಂತೇಳಿ. ಆದರೆ ಆ ಶಾಲೆಯಿಂದ ಫೋನ್ ಬರ್ತದೆ ಅಪ್ಪನಿಗೆ, ನಿಮ್ಮ ಮಗಳು ನಿನ್ನೇನೂ ಬರಲಿಲ್ಲ, ಮೊನ್ನೆನೂ ಬರಲಿಲ್ಲ, ಇವತ್ತು ಬರಲಿಲ್ಲ, ಯಾಕೆ ಅಂಥೇಳಿ. ಆಗ ಅಪ್ಪನಿಗೆ ಗಾಬರಿ ಆಗ್ತದೆ, ಅರೆ ನನ್ನ ಮಗಳು ಇವತ್ತು ಸ್ಕೂಲಿಗೆ ಹೋಗಿದ್ದಾಳಲ್ಲ ಇವತ್ತು ಅಂಥೇಳಿ. ಅವ್ರು ಸೀದಾ ಎಲ್ಲರೂ ನನಗೆ ಫೋನ್ ಬರ್ತದೆ, ಸರ್ ಹೀಗೀಗಾಗಿದೆ ಸರ್ ಅಂಥೇಳಿ. ಆ ಶಿಕ್ಷಕರು ಹೆದರೋದ್ರು. ಅಂದರೆ ಅವ್ರು ಶಿಕ್ಷಕರನ್ನು ಆರೋಪ ಹಾಕಿದ್ರು. ಅಂದರೆ ನೀವು ನಮ್ಮ ಮಕ್ಕಳು ಬಂದಿರ ಅಂಥೇಳಿ ಸುಳ್ಳು ಹೇಳ್ತಾ ಇದ್ದೀರಾ ಅಂಥೇಳಿ ಶಿಕ್ಷಕರನ್ನು ಆರೋಪ ಹಾಕಿದ್ರು. ತುಂಬ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಆಗ ಆ ಹುಡುಗಿ ಎಲ್ಲಿ ಹೋದ್ಲು ಯಾರಿಗೆ ಕೂಡ ಗೊತ್ತಿಲ್ಲ, ಎಲ್ಲಿ ಹೋದ್ಲು ಅಂಥೇಳಿ. ಎಲ್ಲ ಬೈಂದೂರು, ಕುಂದಾಪುರ ಎಲ್ಲ ಕಡೆಗೆ ಹುಡುಕಾಡಿದ್ರು. ಆ ಹುಡುಗಿ ಸಿಗಲಿಲ್ಲ. ಆ ಹುಡುಗಿ ಎಲ್ಲಿ ಹೋಗಿದ್ದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. CCTV ಚೆಕ್ ಮಾಡಿದ್ರು. CCTV ಚೆಕ್ ಮಾಡಿದಾಗ ಬಸ್ಸಿಂದ ಇಳಿದಿರೋಂಥ ಎಲ್ಲ ಮಕ್ಕಳು ಕೂಡ ಶಾಲೆ ಒಳಗೆ ಹೋಗಿದ್ದಾರೆ, ಎಕ್ಸೆಪ್ಟ್ ಆ ಹುಡುಗಿ ಮಾತ್ರ ಒಳಗಡೆ ಹೋಗಲಿಲ್ಲ. ಹಾಗಿದ್ರೆ ಆ ಹುಡುಗಿ ಎಲ್ಲಿ ಹೋದ್ಲು ಅಂತೇಳಿ. ರಾತ್ರಿ 9 ಗಂಟೆಗೆ ಕಾರವಾರ ಸ್ಟೇಷನಿಂದ ಫೋನ್ ಬರ್ತದೆ, ಇಲ್ಲೊಂದು ಹುಡುಗಿ ಇದ್ದಾಳೆ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದಾಳೆ, ಹಾಗಾಗಿ ಅವರು ಹೊನ್ನಾವರದಲ್ಲಿ ಅಂತ ಹೇಳ್ತಾಳೆ, ದಯವಿಟ್ಟು ಇದು ಯಾರು ಅಂಥೇಳಿ. ಆ ಹುಡುಗಿಯ ಅಪ್ಪನಿಗೆ ಅವನ ಪರಿಚಯ, ನಿನ್ನ ಮಗಳೇ ಇರಬೇಕು ಇವಳು ಅಂಥೇಳಿ. ಆಗ ಎಲ್ರಿಗೂ ಜೀವ ಬರ್ತದೆ. ಕಾರ್ ಮಾಡಿಕೊಂಡು ಕಾರವಾರಕ್ಕೆ ಓಡ್ತಾರೆ. ಓಡಿದಾಗ ಆ ಹುಡುಗಿ ಅಲ್ಲೇ ಇರ್ತಾಳೆ. ಆ ಹುಡುಗಿಯನ್ನು ಕರ್ಕೊಂಡು ಸ್ಟೇಷನಿಗೆ ಕರ್ಕೊಂಡು ಬರ್ತಾರೆ. ಆ ಹುಡುಗಿ ಹತ್ರ ಕೇಳ್ತಾರೆ, ನೀ ಯಾಕೆ ಹೀಗೆ ಮಾಡಿದೆ ಅಂಥೇಳಿ. ನೋಡಿದ್ರೆ ಆ ಹುಡುಗಿ ಒಂದು ಧಾರಾವಾಹಿಯಿಂದ ಪ್ರೇರಿತಳಾಗಿ ಅವಳೇನು ಮಾಡಿರ್ತಾಳೆ ಅಂದರೆ, ಬಂದಿರ್ತಾಳೆ ಸ್ಕೂಲಿಗೆ, ಅದು ಸ್ಕೂಲ್ ಒಳಗೆ ಹೋಗೋದಿಲ್ಲ ಅವಳು. ಸ್ಕೂಲ್ ಒಳಗೆ ಹೋಗೋದೇ ಒಬ್ಬ ಬೈಕ್ ಇಟ್ಕೊಂಡಿರ್ತಾನೆ ಹೊರಗಡೆ. ಆ ಬೈಕಿನ ಮೇಲೆ ಅವಳು ಕುಮಟಾಗೆ ಹೋಗ್ತಾಳೆ. ಕುಮಟಾದಿಂದ ಅವಳು ಕಾರವಾರಕ್ಕೆ ಹೋಗ್ತಾಳೆ. ಅವರಿಬ್ಬರು ಸೇರಿ ಕಾರವಾರಕ್ಕೆ ಹೋಗ್ತಾರೆ. ಇದು ನಿಮ್ಮೆಲ್ಲರ ಜವಾಬ್ದಾರಿ. ನಾವು ಮಕ್ಕಳನ್ನ ಕಳಿಸ್ಕೊಡ್ತೇವೆ, ಮಕ್ಕಳಿಗೆ ಮೊಬೈಲ್ ಕೊಡ್ತೇವೆ, ಮಕ್ಕಳು ಇಟ್ಕೊಂಡು ಧಾರಾವಾಹಿ ನೋಡ್ತೇವೆ. ಆದರೆ ನಮ್ಮ ಮಕ್ಕಳ ಬಗ್ಗೆ ನಮ್ಗೆ ಕಾಳಜಿನೇ ಇಲ್ಲ. ನಾವು ಹೇಳಿದ್ರು ಈಗ ಸುರೇಶ್ ಅವರು, 60% ಜನರಿಗೆ ನಮ್ಮ ಮಗು ಏನು ಮಾಡ್ತಿರೋ ಅಂತ ಒಂದು ಪ್ರಜ್ಞೆ ಕೂಡ ಇರೋದಿಲ್ಲ. ದಯವಿಟ್ಟು ನಮ್ಮ ಮಕ್ಕಳನ್ನ ಫಾಲೋಅಪ್ ಮಾಡುವಂಥದ್ದು, ನಮ್ಮ ಮಕ್ಕಳು ಏನು ಮಾಡ್ತಾಯಿರೋದನ್ನು ನೋಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ.
ಅನ್ನೋ ವಿಚಾರವನ್ನು ಈ ಸಂದರ್ಭಕ್ಕೆ ಹೇಳ್ತಾ, ಭಾಳ ಸುಂದರವಾದ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ರಿ. ಭಾಳ ಖುಷಿ ಆಯಿತು. ಸುಳುಗೋಡಿನ ಎಲ್ಲ ಒಂದು ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಹಾಗಾಗಿ ಕೇವಲ ಮಕ್ಕಳನ್ನು ಶಾಲೆಗೆ ಕಳಿಸೋದು ಅಷ್ಟೇ ಅಲ್ಲ, ಮಕ್ಕಳು ಏನು ಮಾಡ್ತಾರೆ ಅನ್ನೋ ವಿಚಾರ ಕೂಡ ನಮ್ಮೆಲ್ಲರ ನಡುವೆ ಇರಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ 3ಕ್ಕೆ ಪೋಷಕರ ಸಭೆ ಆಯಿತು. ಒಂದು ಸ್ಪರ್ಧೆ ಇತ್ತು ಅಲ್ಲಿ. ಏನಂದರೆ, ಯಾವ ಪಾಲಕರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಓದುವ ವಾತಾವರಣ ಕಲ್ಪಿಸಿಕೊಡ್ತಾರೋ ಅವರಿಗೆ ಪ್ರಶಸ್ತಿ ಕೊಡೋದು ಅಂಥೇಳಿ, ಪ್ರಶಂಸನಾ ಪತ್ರ ಕೊಡೋದು. ನಿಮ್ಗೆ ಗೊತ್ತಿರ್ಬೋದು. ಆಗ ಕೆಲವೊಂದು ಮೊನ್ನೆ ನಾನೊಂದು ಮಂಕಿಮಡಿ ಶಾಲೆಗೆ ಹೋಗಿದ್ದೆ. ಅಲ್ಲಿ 38 ಜನ ಫೋಟೋ ತಂದು ಕೊಟ್ಟಿದ್ರು. ನಮ್ಮ ಮಕ್ಕಳಿಗೆ ನಾವೇನು ಮಾಡ್ತೇವೆ ಅಂತೇಳಿ. ನಾನು ನಮ್ಮ ಸ್ಕೂಲಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ವಿ, ನಿಮ್ಮ ಮಕ್ಕಳಿಗೆ ನೀವೇನು ಮಾಡ್ತೀರಿ? ಟೀಚರ್ಸ್ ಶಾಲೆ ಕಳಿಸ್ತಾರೆ. ಹೌದು, ನಾವು ನಮ್ಮ ಮಕ್ಕಳಿಗೆ ಮನೇಲಿ ಏನು ವಾತಾವರಣ ಕಲ್ಪನೆ ಮಾಡಿಕೊಡ್ತೀವಿ. ನನಗೊಂದು ಫೋಟೋ ನನಗೆ ತುಂಬ ಗಮನ ಸೆಳೀತು. ಯಾಕಂದರೆ ಒಂದು ಮನೆ, ಬಡವರ ಮನೆ, ಚಿಕ್ಕ ಮನೆ, ಅಲ್ಲಿ ಅಪ್ಪ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾನೆ, ಮಗಳು ನೆಲದ ಮೇಲೆ ಕೂತ್ಕೊಂಡು ಬರಿತಾ ಇದ್ದಾಳೆ, ಮಗಳ ಪಕ್ಕದಲ್ಲಿ ಅಮ್ಮ ಕೂತ್ಕೊಂಡಿದ್ದಾಳೆ. ಅವ್ರ ಮನೆ ಟಿ ವಿ ಬಂದಿತ್ತು, ಅವ್ರ ಮನೆ ಟಿ ವಿ ಆಫ್ ಇತ್ತು. ಇದು ನಮ್ಮ ಮಕ್ಕಳಿಗೆ ಕೊಡುವಂಥ ಶಿಕ್ಷಣದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸುವಂಥ ಒಂದು ಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ತುಂಬ ಖುಷಿಯಿಂದ ಬಿಗ್ ಬಾಸ್ ನೋಡ್ತೇವೆ, ಮಕ್ಕಳಲ್ಲೇ ಇಟ್ಕೊಂಡು. ಬಿಗ್ ಬಾಸ್ ನಮ್ಗೆ ಆದರ್ಶ ಅಲ್ಲ. ಬಿಗ್ ಬಾಸಲ್ಲಿ ಗೆದ್ದಂಥವ್ರು ಯಾರೂ ನಮ್ಗೆ ಆದರ್ಶ ಅಲ್ಲ. ಕೆಲವರು ನೀವು ನೋಡಿರ್ಬೋದು ಅದು ಯಾವ ರೀತಿ ಆಗ್ತದೆ ಅಂಥೇಳಿ. ನೀವು ಕೇಳಿರ್ಬೋದು, ಸರ್ ನಿಮ್ಮಲ್ಲಿ ನೀವು ಟಿ ವಿ ಹಚ್ಚಿದ್ರು ಅಂತೇಳಿ. ನಾವು ಖಂಡಿತವಾಗಿ ನಮ್ಮಲ್ಲಿ ನನ್ನ ಮಗಳು ಮಗ ನಾವು ಖಂಡಿತವಾಗಿ ಟಿ ವಿ ಹಚ್ಚೋದೇ ಇಲ್ಲ. ನಮ್ಮಲ್ಲಿ ಯಾರೂ ಕೂಡ ಧಾರಾವಾಹಿ ನೋಡೋದಿಲ್ಲ. ಏನಾದರೂ ನ್ಯೂಸು ಇಂಥವು ನೋಡ್ತಾ ಬಿಟ್ಟರೆ, ಮಕ್ಕಳು ಓದೋ ಟೈಮಲ್ಲಿ ನಾವೇನು ಅಂಥದ್ದು ಧಾರಾವಾಹಿ ಆಗಲಿ, ನನ್ನ ಮಿಸಸ್ ಅಂತೂ ಒಂದು ಧಾರಾವಾಹಿ ಗೊತ್ತಿಲ್ಲ ಅವಳಿಗೆ. ಆ ರೀತಿ ಟಿ ವಿಲಿ ನೋಡ್ಲಿಕ್ಕೆ ಬೇಕಾದಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಇರ್ತವೆ, ಅದನ್ನು ಮಕ್ಕಳಿಗೆ ತೋರಿಸಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ನಾವು ಕೇವಲ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅಷ್ಟೇ ಸಾಲದು, ಮಕ್ಕಳೇನು ಮಾಡ್ತಾರೆ ಅಂತ ವಿಚಾರ ನಮಗೆಲ್ಲರಿಗೂ ಬೇಕು. ಹಾಗೆಯೇ ಇವತ್ತು ಖಾಸಗಿ ಶಾಲೆಗಳು, ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ನಮ್ಮನ್ನು ತುಂಬ ಆಕರ್ಷಣೆ ಮಾಡ್ತವೆ. ಇಂಥ ವಾತಾವರಣ, ಇಂಥ ಒಂದು ನಿಮ್ಮ ಮಕ್ಕಳಿರುವಂಥ ಒಂದು ಶಿಕ್ಷಣ ಮತ್ತು ಇಂಥ ಒಂದು ಪ್ರೋತ್ಸಾಹ ನಿಮಗೆ ಖಾಸಗಿ ಶಾಲೆಯಲ್ಲಿ ಸಿಗೋಲ್ಲ. ಅಲ್ಲಿ ABCD ಮಾಡ್ತಾರೆ, ಯಾರ್ಯಾರನ್ನೋ ಕೆಲವ್ರನ್ನ ಮಾತ್ರ ಮುಂದೆ ತರ್ತಾರೆ. ಈಗ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಮ್ಮ ಮನೆಯ ಅಂಗಳದ ಶಾಲೆಯನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ನೋಡಿ, ಇಲ್ಲಿ ಸ್ಥಳದಾನಿಗಳನ್ನು ತಾವು ಸನ್ಮಾನ ಮಾಡಿದ್ರು. ಅವರು ಆ ಕಾಲದಲ್ಲಿ ಕಿಣಿಯಂಥವರು ತಮ್ಮ ಮನೆಯಲ್ಲಿ ಜಾಗ ಕೊಟ್ಟು ಶಿಕ್ಷಣ ಕೊಟ್ಟಿದ್ರು. ಇವತ್ತು ನಮ್ಮ ಗೌಡರು ಜಾಗವನ್ನು ದಾನ ಮಾಡಿ ಇಲ್ಲಿ ಶಾಲೆಯನ್ನು ಕಟ್ಟು ಬೆಳೆಸಿದ್ದಾರೆ. ನಮ್ಮೂರಿನ ನಮ್ಮ ಮನೆ ಅಂಗಳದ ಶಾಲೆಯನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಎಲ್ಲ ಶಿಕ್ಷಣ, ನೀವು ಎಲ್ಲೇ ಹೋಗಿ ಎಲ್ಲವೂ ಕೂಡ ಇದೇ ಶಿಕ್ಷಣನೇ. ನೀವು ಕಾನ್ವೆಂಟ್ ಹೋಗಿ, ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ, ಎಲ್ಲವೂ ಕೂಡ ಇದೇ ಶಿಕ್ಷಣ. ಇದರ ಆಚೆಗೆ ಮತ್ತೇನೂ ಇಲ್ಲ. ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಇವತ್ತು ಯಾರೆಲ್ಲ ಎಂಜಿನಿಯರ್ಸ್ ಇದ್ದಾರೋ, ಡಾಕ್ಟರ್ಸ್ ಇದ್ದಾರೋ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಹೋದವ್ರೆ, ಯಾರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಲ್ಲ. ನನ್ನ ಮಗಳು ಒಂದು ಕಾಲೇಜ್ ಹೋಗ್ತಾಳೆ, ಅಲ್ಲಿ ಪ್ರತಿ ತಿಂಗಳು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗ್ತದೆ. ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ನವರು, CBSE ಸ್ಕೂಲ್ನವರು, ದೊಡ್ಡ ದೊಡ್ಡ ಕಾನ್ವೆಂಟ್ನವರು ಎಲ್ಲರೂ ಬರ್ತಾರೆ. ಅಲ್ಲಿ ಟಾಪ್ 10ನಲ್ಲಿ 10 ಜನರಲ್ಲಿ 4 ಮಂದಿ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಬಂದ ಮಕ್ಕಳು ಇರ್ತಾರೆ. ನೋಡಿ, ಜ್ಞಾನಕ್ಕೆಲ್ಲಿ ಇದಿದೆ ಅಂಥೇಳಿ. ಇವತ್ತಿನ ದಿವಸ ಪ್ರಜಾರಾಜ್ಯೋತ್ಸವ, 3 ಮಂದಿ ಮಕ್ಕಳಿಗೆ 50,000 ಬಹುಮಾನ ಕೊಟ್ಟರು. SSLCಯಲ್ಲಿ ಪ್ರಥಮ ಬಂದರು 3 ಜನರಿಗೆ ಬಹುಮಾನ ಕೊಟ್ಟರು, ಒಬ್ರಿಗೆ 50,000. 3 ಮಂದಿ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು. ಇದು ನಮ್ಮ ನಡುವಿನ ಸರ್ಕಾರಿ ಶಾಲೆಯ ಒಂದು ಹಿರಿಮೆಗೆ ಗರಿಮೆಗೆ ಉದಾಹರಣೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ವಿಶೇಷ ಗಮನ ಹರಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಮಗೆ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಜಲವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶಿಕ್ಷಣಾಭಿಮಾನಿಗಳಾಗಿರುವಂತಹ ಶ್ರೀಯುತ ಸುರೇಶ್ ನಾಯ್ಕರವರೇ, ಈ ಭಾಗದ ಜನಪ್ರತಿನಿಧಿಗಳಾಗಿರುವಂತಹ ಗ್ರಾಮ ಪಂಚಾಯತ್ದ ಸದಸ್ಯರಾಗಿರುವಂತಹ ಚಂದ್ರಾಸ್ ನಾಯ್ಕರವರೇ, ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ MJ ನಾಯ್ಕ್ ಸರ್ ಅವರೇ, CRPಗಳಂಥ ಸರಿತಾ ಮೇಡಮ್ ಅವರೇ, STMC ಅಧ್ಯಕ್ಷರೇ, ಸ್ಥಳದಾನಿಗಳೇ, ನಮ್ಮ ಈ ಮೂಡ್ಕಣಿ ಶಾಲೆಯಿಂದ ನಿವೃತ್ತರಾಗಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇರುವಂತಹ GT ನಾಯ್ಕ್ ಸರ್ ಅವರೇ, ಈ ಶಾಲೆಯ ಮುಖ್ಯಾಧ್ಯಾಪಕರಾಗಿರುವಂತಹ JM ಭಟ್ರವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಪಾಲಕ ಪೋಷಕರೇ, STMC ಸದಸ್ಯರೇ, ಮುದ್ದು ವಿದ್ಯಾರ್ಥಿಗಳೇ, ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ JM ಭಟ್ ಸರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ STMC ಸದಸ್ಯರು, ಅಧ್ಯಕ್ಷರು, ಪಾಲಕ ಪೋಷಕರ ಒಂದು ಬೆಂಬಲದೊಂದಿಗೆ, ಜನಪ್ರತಿನಿಧಿಗಳ ಮಾರ್ಗದರ್ಶನದೊಂದಿಗೆ, ವಿದ್ಯಾರ್ಥಿಗಳ ಉತ್ಸಾಹದಿಂದ
ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಸಂಘಟಿಸಿದ್ದೀರಿ. ನಾವೆಲ್ಲ ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳು ಪ್ರತಿ ಶಾಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ನಡೀತಾ ಇತ್ತು. ಕಾಲಕ್ರಮೇಣ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಡಿಮೆ ಆಗ್ತಾ ಬಂತು. ಕಾರಣ ಈಗಾಗಲೇ ಎಮ್ ಜಿ ನಾಯ್ಕ್ ಸರ್ ಅವರು ಹೇಳಿದರು, ಮತ್ತು ನಮ್ಮ ಅಧ್ಯಕ್ಷರು ಹೇಳಿದ್ರು, ಏನು ಕಾರಣ? ಮೊಬೈಲ್ ಮತ್ತು ಟಿ ವಿ ಮುಂತಾದಂತಹ ಒಂದು ಪ್ರಲೋಭನೆಗೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಂಡ ಪರಿಣಾಮವಾಗಿ ಬಹಳಷ್ಟು ಶಾಲೆಗಳಲ್ಲಿ ಮತ್ತು ಬಹಳಷ್ಟು ಊರಿನಲ್ಲಿ ಈ ಕಾರ್ಯಕ್ರಮಗಳು ನಿಂತು ಹೋದವು. ಆದರೆ ಈ ವರ್ಷದ ಒಂದು ದಾಖಲೆಯನ್ನು ನೋಡಿದವಾಗ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಜಲವಳ್ಳಿ ಪಂಚಾಯತದ್ದನ್ನು ಅಧ್ಯಕ್ಷರು ಹೇಳಿದರು, ಅದರ ಜೊತೆಗೆ ನಮ್ಮ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳು ಈ ವರ್ಷ ಪ್ರಾರಂಭವಾಗಿದೆ, ನಡೀತಾ ಇದೆ. ಇದು ದಾಖಲೆ. ಯಾಕೆ ಬೇಕು ಇಂಥ ಕಾರ್ಯಕ್ರಮ? ಒಂದು, ವಿದ್ಯಾರ್ಥಿಗಳ ಪ್ರತಿಭೆಗೆ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಅವಕಾಶವನ್ನು ಕೊಡುವುದು ಒಂದು ದೃಷ್ಟಿಯಾದರೆ, ಇನ್ನೊಂದು ಏನಂದರೆ ಈ ಊರಿನ ಎಲ್ಲ ಜನರ ಸಂಬಂಧವನ್ನು ಬೆಸೆಯುವಂತಹ ಒಂದು ಕಾರ್ಯಕ್ಷೇತ್ರವಾಗಿಯೂ ಇದು ಗುರುತಿಸಲ್ಪಡ್ತದೆ. ಹಿಂದೆಲ್ಲ ಅತ್ಯಂತ ಬಡತನದಲ್ಲಿಯೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಶಾಲಾ ಕಾರ್ಯಕ್ರಮಗಳು, ವಾರ್ಷಿಕೋತ್ಸವಗಳು ನಡೀತಾ ಇದ್ವು. ಆ ಹೊತ್ತಿನಲ್ಲಿ ಇಡೀ ಊರಿಗೆ ಒಂದು ಹಬ್ಬದ ವಾತಾವರಣ, ಸಡಗರದ ವಾತಾವರಣ, ಎಲ್ಲ ಎಲ್ಲೆಲ್ಲಿಂದಲೋ ಬಂದು ಸೇರಿಕೊಳ್ತಿದ್ರು. ಈಗ ಮೊಬೈಲ್ ಬಂದ ಕಾರಣದಿಂದ ಸಂಬಂಧಗಳು ಕೂಡ ಏನು ದೂರ ಆಗ್ತಾ ಹೋಯಿತು. ಕಾರಣ ಏನು? ಈಗ ಮನೆಗೆ ಅವರು ನೆಂಟರು ಬಂದಿದ್ದಾರೆ ಅಂತ ಹೇಳಿದ್ರೆ, ಮನೆಗೆ ಬಂದವಾಗ ನೆಂಟರ ಜೊತೆಗೆ ಮಾತನಾಡಲಿಕ್ಕೂ ಸಮಯವಿಲ್ಲ. ಬಂದವರು ಮೊಬೈಲ್ ನೋಡ್ತಾ ಇರ್ತಾರೆ, ನಾವು ಮೊಬೈಲ್ ನೋಡ್ತಾ ಇರ್ತೇವೆ. ಇಲ್ಲಿ ಸಂಬಂಧ ಬೆಸೆಯುವುದು ಹೇಗೆ? ಹಾಗಾಗಿ ಇಂತಹ ಕಾರ್ಯಕ್ರಮಗಳು ಆದವಾಗ ನಾವೆಲ್ಲರೂ ಸೇರ್ತೇವೆ. ನಮ್ಮ ಶಾಲೆ ಹೇಳುವಂಥ ಅಭಿಮಾನದಿಂದ ಇಡೀ ಊರಿನ ಜನ ಒಟ್ಟಾಗಿ ಏನು ಮಾಡ್ತಾರೆ, ಈಗಾಗಲೇ ಜೆ ಎಂ ಭಟ್ ಹೇಳಿದ್ರು, ಇಡೀ ಊರಿನ ಜನ ಒಂದಾಗಿ ಎಷ್ಟು ಶ್ರಮವನ್ನು ಹಾಕಿ ಇಲ್ಲಿ ಕೆಲಸವನ್ನು ಮಾಡಿ ನಮ್ಮ ಊರಿನ ಶಾಲೆ ಹೇಳುವಂಥ ಹೆಮ್ಮೆಯಿಂದ ನಾವೆಲ್ಲರೂ ಕೆಲಸ ಮಾಡ್ತೇವೆ. ಇಲ್ಲಿ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಬೆಳೀತದೆ. ನಮ್ಮ ಶಾಲೆ ಹೇಳುವಂಥ ಹೆಮ್ಮೆ, ನಮ್ಮ ಊರು ಎನ್ನುವಂಥ ಹೆಮ್ಮೆ, ಜೊತೆಗೆ ನಮ್ಮ ರಾಷ್ಟ್ರ ಹೇಳುವಂಥ ದೇಶಾಭಿಮಾನಕ್ಕೆ ಅದು ಬದಲಾಗ್ತದೆ. ಹಾಗಾಗಿ ಶಾಲೆಯನ್ನು ಸಾಂಸ್ಕೃತಿಕ ರಾಯಭಾರ ಕೇಂದ್ರ ಅಂತ ಕರೀತಾರೆ. ಒಂದು ಊರಿನಲ್ಲಿ ಒಂದು ಸಾಂಸ್ಕೃತಿಕ ರಾಯಭಾರ ಕೇಂದ್ರ ಯಾವುದಿದೆ ಅಂದರೆ ಅದು ಶಾಲೆ ಆಗಿರ್ತದೆ. ಯಾಕೆ ಅಂದರೆ ಈ ಶಾಲೆಗೆ ಯಾವುದೇ ಧರ್ಮದವರು ಬರ್ಬೋದು, ಯಾವುದೇ ಜಾತಿಯವರು ಬರ್ಬೋದು, ಯಾವುದೇ ಜನಾಂಗದವರು ಬರ್ಬೋದು. ಇಲ್ಲಿ ಎಲ್ಲರೂ ನಾವು ಒಂದಾಗಿ ಕುಳಿತುಕೊಳ್ತೀವಿ, ಒಂದಾಗಿ ಚರ್ಚೆ ಮಾಡ್ತೀವಿ, ಒಂದಾಗಿ ಮಾತನಾಡ್ತೇವೆ. ಹಾಗಾಗಿ ಶಾಲೆ ಇದ್ದರೆ ಇಂಥ ಕಾರ್ಯಕ್ರಮಗಳು, ಇಂತಹ ಸಂಬಂಧಗಳು ಬೆಳೀತಾ ಹೋಗ್ತವೆ. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನೀವೆಲ್ಲರೂ ಕಾರಣೀಕರ್ತರಾಗಿದ್ದೀರಿ. ಮುಖ್ಯವಾಗಿ ಇಲ್ಲಿಯ ಶಿಕ್ಷಕರು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ನಾವು STMC ಸರ್ವೆಗೆ ನಮ್ಮ ಇಡೀ ತಂಡ ಬಂದಿತ್ತು. ಅತ್ಯುತ್ತಮವಾದಂಥ ಪ್ರಗತಿ ಇಲ್ಲಿ ದಾಖಲಾಗಿದೆ. ಎಲ್ಲ ನಾವು ಡಾಕ್ಯುಮೆಂಟ್ಗಳನ್ನು ವಿತ್ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದವಾಗ ಅತ್ಯಂತ ಉತ್ತಮವಾದಂಥ ಪ್ರಗತಿಯನ್ನು ಈ ಮಕ್ಕಳು ತೋರಿಸಿದ್ದಾರೆ. ಅಂದರೆ ಅಲ್ಲಿ ಶಿಕ್ಷಕರ ಒಂದು ಏನು ಶ್ರಮ ಇದೆ ಹೇಳುವುದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಇಂಥ ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ಶಾಲೆ ಇದೆ. ಈ ಶಾಲೆಯನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅಂದರೆ ಎಲ್ಲ ಸಾರ್ವಜನಿಕರು ಅಥವಾ ಪಾಲಕ ಪೋಷಕರಾಗಿರಲಿ, ಜನಪ್ರತಿನಿಧಿಗಳಾಗಿರಲಿ, ಈ ಶಾಲೆಯನ್ನು ಉಳಿಸಿಕೊಳ್ಳುವಂತಹ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಒಂದು ವೇಳೆ ನಮ್ಮ ಊರಿನಲ್ಲಿ ಒಂದು ಶಾಲೆ ಇಲ್ಲ ಅಂತ ಆದರೆ ಆಗ ಯಾವ ರೀತಿಯಾದಂತಹ ಪರಿಣಾಮ ಆಗ್ಬೋದು ಅಂತ ನಾವು ಆಲೋಚನೆ ಮಾಡಬೇಕು. ನಾವಿವತ್ತು ಜನವರಿ 26ಕ್ಕೆ ಧ್ವಜವನ್ನು ಹಾರಿಸಿದ್ವಿ, ನಾವೆಲ್ಲ ಸೇರಿಕೊಂಡ್ವಿ, ನಮ್ಮ ರಾಷ್ಟ್ರದ ಬಗ್ಗೆ ನಾವು ಅಭಿಮಾನವನ್ನು ವ್ಯಕ್ತಪಡಿಸಿದ್ವಿ. ಶಾಲೆ ಇಲ್ಲದೆ ಇದ್ದರೆ ಎಲ್ಲಿ ಧ್ವಜ ಹಾರಿಸ್ತೀರಿ? ನಮ್ಮ ರಾಷ್ಟ್ರಾಭಿಮಾನ ಎಲ್ಲಿ ಬರ್ತದೆ? ಹಾಗಾಗಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಭಾಳಷ್ಟು ಶಾಲೆಗಳು ಈ ಒಂದು 10 ವರ್ಷಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಮುಚ್ಚೋಗಿದೆ. ಈಗಾಗಲೇ ಕಳೆದ ವರ್ಷ 3 ಶಾಲೆಗಳು ಮುಚ್ಚಿವೆ. ಈ ವರ್ಷ ಒಂದು ಶಾಲೆ ಮುಚ್ಚಲಿಲ್ಲ, ಅದು ಖುಷಿಯ ಸಂಗತಿ. ಕಳೆದ ವರ್ಷ ನಮ್ಮ ತಾಲೂಕಿನಲ್ಲಿ 3 ಶಾಲೆ ಮುಚ್ಚೋಗಿದೆ. ಯಾಕೆಂದರೆ ವಿದ್ಯಾರ್ಥಿಗಳಿಲ್ಲ ಅಂತ. ಎಲ್ಲ ಏನು ಮಾಡ್ತಿದ್ದೀವಿ ಅಂದರೆ, ಈಗಾಗಲೇ ಸರ್ ಹೇಳಿದಾಗೆ ಇಂಗ್ಲೀಷನ್ನು ಕಲಿತ್ರೆ ಬಹಳ ಬುದ್ಧಿವಂತರಾಗ್ತಾರೆ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ಇಂಗ್ಲೀಷ್ ಕಲಿತ ಮೇಲೆ ಏನು ಮಾಡೋದು? ಮಕ್ಕಳು ಅಮೇರಿಕಕ್ಕೆ ಹೋಗಬೇಕು, ಜಪಾನ್ಗೆ ಹೋಗಬೇಕು, ಬೇರೆ ದೇಶಕ್ಕೆ ಹೋಗಬೇಕು. ಆವಾಗ ನಮಗೆ ಬಹಳ ಹೆಮ್ಮೆ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತು. ಒಂದು ಮನೆಯಲ್ಲಿ ಒಬ್ಬರೇ ಇದ್ದರು ತಾಯಿ.
ಏನಾಯ್ತು ಅಂದರೆ ಮನೆಯಿಂದ ಒಂದು ರೀತಿ ಕೆಟ್ಟ ವಾಸನೆ ಬರಲಿಕ್ಕೆ ಪ್ರಾರಂಭವಾಯಿತು ಅಕ್ಕಪಕ್ಕದವರಿಗೆ. ಒಳಗಡೆ ಬಾಗಿಲು ತೆಗೆದು ನೋಡಿದ್ರೆ ಬೆಡ್ ಮೇಲೆ ಅಸ್ಥಿ ಪಂಜರ ಇದೆ. ಬೆಡ್ ಮೇಲೆ ಅಸ್ಥಿ ಪಂಜರ ಇದೆ. ಏನಂದರೆ ಅವಳ ಮಗ ಅಮೇರಿಕದಲ್ಲಿದ್ದಾನೆ. 1 ವರ್ಷದಿಂದ ತಾಯಿಗೆ ಫೋನ್ ಮಾಡಲಿಲ್ಲ ಆಗಿತ್ತಂತೆ. 1 ವರ್ಷದಿಂದ ತಾಯಿಗೆ ಫೋನ್ ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಗೊತ್ತಿತ್ತು ನಿಮಗೆ, ಅಕ್ಕಪಕ್ಕದ ಮನೆಯವರದ್ದು ಅವರಿಗೆ ಪರಿಚಯ ಇರೋದಿಲ್ಲ. ಬಾಗಿಲು ತೆಗೆದು ನೋಡಿದ್ರೆ ಆ ತಾಯಿ ಏನಾಗಿದ್ಲು, ಅಸ್ಥಿ ಪಂಜರವಾಗಿ ಬದಲಾವಣೆ ಆಗಿದ್ಲು. ಮಗ ಅಮೇರಿಕಕ್ಕೆ ಹೋಗಿ ಸಾಧನೆ ಏನು ಮಾಡಿದ ಹಾಗಾಯಿತು. ಭಾಳ ಚೆನ್ನಾಗಿ ಆ ಮಗನನ್ನು ಕಲಿಸಬೇಕು ಅಂತ ಆ ತಾಯಿ ಎಷ್ಟು ಶ್ರಮ ಪಟ್ಟಿರ್ಬೋದು, ತನ್ನ ಮಗ ಅಮೇರಿಕದಲ್ಲಿದ್ದಾನೆ ಅಂತ ಎಷ್ಟು ಹೆಮ್ಮೆ ಪಟ್ಟಿರ್ಬೋದು. ಆದರೆ ಕೊನೆಗಾಲದಲ್ಲಿ ಏನಾಗಿದೆ, ತಾಯಿಯ ಅಸ್ಥಿ ಪಂಜರವನ್ನು ನೋಡಲಿಕ್ಕೆ ಮಗ ಬರಬೇಕಾಯಿತು. ಇಂತಹ ವಾತಾವರಣಗಳು ಭಾಳಷ್ಟು ಉದಾಹರಣೆಗಳು ನಮ್ಮ ತಾಲೂಕಿನಲ್ಲೇ ಇವೆ. ನಮ್ಮ ತಾಲೂಕಿನಲ್ಲೇ ಅಮೇರಿಕ, ಜಪಾನ್ ಎಲ್ಲೆಲ್ಲೋ ಇದ್ದಂಥ ಮಕ್ಕಳು ತಂದೆ ತಾಯಿಗಳ ಕೊನೆಗಾಲಕ್ಕೆ ಯಾರೂ ಇಲ್ಲ, ಆಚೆ ಈಚೆ ಮನೆಯವರು ಊಟ ಹಾಕುವಂಥ ಪರಿಸ್ಥಿತಿ, ಯಾರೋ ನೋಡುವಂಥ ಪರಿಸ್ಥಿತಿಗಳು ಬಂದೊದಗಿದೆ. ಹಾಗಾಗಿ ಇಂಗ್ಲೀಷ್ ಕಲಿತ್ರೆ, ಫಾರಿನ್ನಿಗೆ ಹೋದರೆ ಮಾತ್ರ ನನ್ನ ಮಗ ಅತ್ಯಂತ ಪ್ರತಿಭಾವಂತ ಹೇಳುವುದನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಎಲ್ಲೇ ಇದ್ದರೂ ಕೂಡ ಸಾಧಿಸುವಂಥವನು ಸಾಧಿಸ್ತಾನೆ. ನಾವು ಈಗಾಗಲೇ ಅಬ್ದುಲ್ ಕಲಾಂ ಅವರ ಒಳ್ಳೆಯ ಉದಾಹರಣೆಯನ್ನು ಹೇಳಿದ್ರು. ಅಬ್ದುಲ್ ಕಲಾಂನವರು ಎಲ್ಲೂ ಹೋಗಲಿಲ್ಲ, ನಮ್ಮ ದೇಶದಲ್ಲೇ ಓದಿದವರು, ಸರ್ಕಾರಿ ಶಾಲೆಯಲ್ಲಿ ಓದಿದವರು, ರಾಷ್ಟ್ರಪತಿ ಕೂಡ ಆದರು. ಹಾಗಾಗಿ ಅಂಥ ಬಹಳಷ್ಟು ಉದಾಹರಣೆಗಳಿವೆ. ಹಾಗಾಗಿ ನಮ್ಮ ಶಾಲೆ ಹೇಳುವಂಥ ಅಭಿಮಾನ, ಈ ಶಾಲೆಯನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಎಲ್ಲವೂ ನಮ್ಮಲ್ಲಿದೆ. ಆ ಒಂದು ಕಾರ್ಯದಲ್ಲಿ ಈ ಸುಳಗೋಡು ಶಾಲೆಯ ಪಾಲಕರ ಮತ್ತು STMC ಅವರ ಒಂದು ಪ್ರಯತ್ನ ಬಹಳ ಶ್ಲಾಘನೀಯವಾದದ್ದು ಅಂತ ಹೇಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಜರಗಲಿ ಅಂತ ಹೇಳ್ತಾ 12 ಮಾತನ್ನು ಮುಗಿಸ್ತೇನೆ. ಕ್ಷಮಿಸಿ, ಇವತ್ತು ನಮ್ಮ ತಾಲೂಕಲ್ಲಿ 6 ಕಡೆ ಇದೆ ಸ್ಕೂಲ್ ಗ್ಯಾದರಿಂಗ್. ನಾವು ಕನಿಷ್ಠ 3 ಕಡೆಗಾರು ಹೋಗ್ಬೇಕು, ಇಲ್ದಿದ್ರೆ ಬೇಜಾರು ಮಾಡ್ಕೋತಾರೆ ಟೀಚರ್ಸ್ ಎಲ್ಲ. ಹಾಗಾಗಿ ನಾನೀಗ ಹೊಸಪಟ್ಟಣ ಹೋಗಬೇಕು, ಹೊಸಪಟ್ಟಣದಿಂದ ಹಳದಿಪುರ ಹೋಗಬೇಕು. ಹಾಗಾಗಿ ದಯವಿಟ್ಟು ಮಧ್ಯದಲ್ಲಿ ಎದ್ದು ಅನ್ಯತಾ ಭಾವಿಸ್ಬಾರ್ದು ಅಂತೇಳಿ ತಮ್ಮಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ. ಹಾಗೂ ಪಾಲಕ ಪೋಷಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ ಹಾಗೂ ಛಾಯಾಗ್ರಾಹಕರೇ, ಇಂದಿನ ದಿನವನ್ನು ನಮ್ಮ GM ಭಟ್ ಹಾಗೂ ಅವರ ಸಹೋದ್ಯೋಗಿಗಳು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ದಿನವಾಗಿದೆ, ಪರಿವರ್ತನೆಯಾಗಿದೆ ಅನ್ನೋದು ನನಗೆ ತುಂಬ ಖುಷಿಯಾದ ವಿಚಾರ. ಈಗಾಗಲೇ ನಮಗೆ ನಮ್ಮ ಪಂಚಾಯತದ ಅಧ್ಯಕ್ಷರಾದಂಥ ಸುರೇಶ್ ನಾಯ್ಕರವರು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದ 9 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೀತದೆ ಅಂದರೆ ನಮಗೆಲ್ಲರಿಗೂ ಹೆಮ್ಮೆಯ ಒಂದು ವಿಷಯವಾಗಿದೆ. ಯಾಕೆಂದರೆ ಇದಕ್ಕೆಲ್ಲ ಪಂಚಾಯತ್ ಸರ್ವಸದಸ್ಯರ ಪ್ರಯತ್ನವೂ ಇದೆ. ಹಾಗಾದರೆ ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಗೊಳ್ಳಲಿಕ್ಕೆ ನಮ್ಮ ಪಾಲಕ ಪೋಷಕರ ಪ್ರಯತ್ನ ಅತಿ ಹೆಚ್ಚಾಗಿ ಇದೆ. ಯಾಕೆಂದರೆ ಸುಳಗೋಡು ಶಾಲೆಯಲ್ಲಿ ನಮಗೆ ನೋಡಲಿಕ್ಕೆ ಸ್ಥಳ ಚಿಕ್ಕದಾಗಿದ್ದರೂ ಇದ್ದ ಸ್ಥಳಗಳಲ್ಲಿ ಅವರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ನಮ್ಮ ಈ SDMCಯ ಅಧ್ಯಕ್ಷರುಗಳಾದ ಅವರ ಪ್ರಯತ್ನದಲ್ಲಿ ನಡೆದಿದೆ ಅನ್ನೋದು ತುಂಬ ಖುಷಿ ಅನ್ನಿಸ್ತದೆ. ಈಗಾಗಲೇ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಸೇವೆಯನ್ನು ಮೊಟ್ಟಮೊದಲು ಸರ್ಕಾರವೇ ಸಹ ಮೊಬೈಲ್ಗಳನ್ನು ಕೊಟ್ಟು ಅದರ ಉಪಯೋಗವನ್ನು ಕೊಟ್ಟು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು. ಈಗ ಸರ್ಕಾರವೇ ಹೇಳ್ತಾ ಇದೆ ಮೊಬೈಲ್ಗಳನ್ನು ಮಕ್ಕಳಿಗೆ ಕೊಡಬೇಡಿ ಅಂತ. ಆ ವಿಷಯದಲ್ಲಿ ನಮ್ಮ ವಿಜಯನಾಯ್ಕ ಸರ್ ಅವರು ಅತ್ಯಂತ ಸ್ಪಷ್ಟವಾಗಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇಂದು ನಮ್ಮ ಮಗುವನ್ನು ನಾವು ಶಾಲೆಗೆ ಕಳಿಸುವಾಗ ನಮ್ಮ ಮಗು ಶಾಲೆಗೆ ನಾವು ಮನೆಯಿಂದ ಬಿಟ್ಟುಬಿಟ್ರೆ ನಮ್ಮ ಮಗು ಎಲ್ಲಿ ಹೋಗಿದೆ ಕೇಳಿದ್ರೆ ಶಾಲೆಗೆ ಹೋಗಿದೆ ಅಂತ ಹೇಳುವಷ್ಟೇ ಗೊತ್ತಿದೆ, ಬಿಟ್ಟರೆ ಅದು ಮುಂದೇನು ಮಾಡ್ತಿದೆ ಅನ್ನೋದು ಗೊತ್ತಿರಲಿಲ್ಲ. ಈಗ ನಮ್ಮದೇ ಕಾನ್ವೆಂಟ್ನಲ್ಲಿ ಏನು ಮಾಡ್ತಿದ್ರಿ ಕೇಳಿದ್ರೆ, ಮಕ್ಕಳು ಶಾಲೆಯಿಂದ ಬಂದ ಮೇಲೆ ನಮ್ಮ ತಾಯಂದಿರು ಮಕ್ಕಳನ್ನು ಒಂದು ಕುರ್ಚಿಯಲ್ಲಿ ಇಟ್ಕೊಂಡು ಅವ್ರ ಮುಂದೆ ನಾವು ಕುಂತ್ಕೊಂಡು ಪಾಠವನ್ನು ಮಾಡ್ತಾ ಇರ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೊಂದು ಪಾಲಕರು ಆ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನೇ ನಾವು ವಿಚಾರ ಮಾಡಿಕೊಳ್ಳೋಣ. ಆ ರೀತಿ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಿರಬೇಕು. ನಮ್ಮ ಮಕ್ಕಳನ್ನು ಇದಕ್ಕೂ ಏನು ಮಾಡಬೇಕು ಕೇಳಿದ್ರೆ, ಈ ಪ್ರೈವೇಟ್ ಶಾಲೆಗಳಿಗಿಂತ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವರ ಸೂಟು ಬೂಟುಗಳಿಗೆ ಗಾಡಿಗೆ ನಾವು ಏನು ಮೊರೆ ಹೋಗಬಾರ್ದು. ಆ ರೀತಿಯಲ್ಲಿ ನಮ್ಮ ಎಲ್ಲ ಮಕ್ಕಳ ಏಳಿಗೆಗಾಗಿ ನಾವು ಪ್ರಯತ್ನಿಸಬೇಕು. ಹಾಗೆ ಸಂಸ್ಕಾರಯುತವಾದ ಶಿಕ್ಷಣಗಳನ್ನು ನಾವು ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ನಿಮಗೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಭಕ್ತಾಭೀಷ್ಟಕರಂ ಶೀಘ್ರಂ ಭಕ್ತಸಂಕಷ್ಟ ನಿವಾರಕಂ ಕಾನಗೋಡು ಪುರಾಧೀಶಂ ಸುಂದರಂ ಶ್ರೀಚನ್ನಕೇಶವಂ. ವಿಘ್ನರಾಜನನ್ನು ಪ್ರಥಮವಾಗಿ ವಂದಿಸುತ್ತಾ ನಮ್ಮ ಆರಾಧ್ಯ ದೈವ ಎನಿಸಿಕೊಂಡಿರುವಂಥ ಚನ್ನಕೇಶವನನ್ನು ಪ್ರಾರ್ಥಿಸಿ, ದುರ್ಗಾಂಬೆಯನ್ನು ಪ್ರಾರ್ಥಿಸಿ, ಇನ್ನು ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿ ಕೆಲವು ಮಾತುಗಳನ್ನು ಆಡುವುದಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮ್ಮ ಸಭೆಗೆ ಆಗಮಿಸಿರುವಂಥ, ಸಭೆಯಲ್ಲಿ ಅಲಂಕರಿಸಿರಬಹುದಂಥ ಈ ಭಾಗದ ಪಂಚಾಯತ್ ಸದಸ್ಯರಾದಂಥ ಚಂದ್ರಾಸ್ ನಾಯ್ಕರವರೇ, ಹಾಗೆ BRC ಸರ್ ಅವರೇ, ಮತ್ತು CRP ಮೇಡಮ್ ಅವರೇ, ಮತ್ತು ಶಿಕ್ಷಣದಲ್ಲಿ ಸಾಕಷ್ಟು ಅನುಭವವನ್ನು ಉಳ್ಳಂತಹ GT ನಾಯ್ಕ್ ಸರ್ ಅವರೇ, ಹಾಗೂ ನಮ್ಮ ನೆಚ್ಚಿನ ಮುಖ್ಯಾಧ್ಯಾಪಕರಾದಂಥ GM ಭಟ್ರವರೇ, ಮತ್ತು ಸ್ಥಾನಿಗಳಾಗಿರಬಹುದಂತಹ ಲಕ್ಷ್ಮಣ್ ಗೌಡ್ರವರೇ ಹಾಗೂ ನಾರಾಯಣ ಗೌಡ್ರವರೇ, ಮತ್ತು ಶಿಕ್ಷಕಿಯರೇ, ಊರ ನಾಗರಿಕರೇ, SDMC ಸದಸ್ಯರೇ ಹಾಗೂ ಮುದ್ದು ಮಕ್ಕಳೇ, ಭಾಳಷ್ಟು ಮಾತುಗಳನ್ನು ಆಡಬೇಕು ಅಂತ ನಮಗೆ ಅನಿಸ್ತದೆ. ಆದರೆ ಮಾತನಾಡುವಾಗ ಬಹಳ ತೂಗಿ ಅಳೆದು ಮಾತನಾಡಬೇಕಂತೆ. ಜಿಹ್ವಾಗ್ರೆ ವಸತೆ ಲಕ್ಷ್ಮಿ, ಜಿಹ್ವಾಗ್ರೆ ಮಿತ್ರ ಬಾಂಧವ, ಜಿಹ್ವಾಗ್ರೆ ಬಂಧನಂ ಪ್ರೋಕ್ತಂ, ಜಿಹ್ವಾಗ್ರೆ ಮರಣಂ ಧ್ರುವಂ. ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ವಾಸಿಸ್ತಾಳಂತೆ, ಸರಸ್ವತಿ ವಾಸಿಸ್ತಾಳಂತೆ. ಆಡುವಂಥ ಮಾತು ನಮ್ಮ ಬಂಧನ, ಮರಣ ಹಾಗೂ ನಮ್ಮ ಗುರಿ ಮುಟ್ಟುವುದಕ್ಕೆ ಎಲ್ಲವುದಕ್ಕೂ ಸಾಧ್ಯವಾಗುವುದಕ್ಕೆ ಕಾರಣ ಅಂತೆ. ಆದ್ದರಿಂದ ಮಾತುಗಳನ್ನು ಬಹಳ ಅಳೆದು ಮಾತನಾಡಬೇಕಾಗ್ತದೆ ಇಂತಹ ವೇದಿಕೆಯಲ್ಲಿ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, ನಾವು ಈ ಸುಳಗೋಡು ಊರಿನವರಲ್ಲ, ಈ ಗ್ರಾಮದವರು. ನಮ್ಮ ಊರು ಇದೆ, ಊರಿನ ಆಚೆ ಕಾನಗೋಡು ಶ್ರೀ ಚನ್ನಕೇಶವ ನೆಲೆಯಾಗಿರುವುದಂತ ಅವನ ಕಾಲುಬುಡದಲ್ಲಿ ನಾವು ಬದುಕನ್ನು ಕಟ್ಟಿಕೊಂಡವರು. ಹಾಗೆ ನಾನು 1ನೇ ಕ್ಲಾಸಿಗೆ ನಮ್ಮ ಮಗನನ್ನು ಸೇರಿಸುವಂಥ ಆ ಸಂದರ್ಭದಲ್ಲಿ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ನಮಗೆ ವ್ಯಾಮೋಹ ಇಲ್ಲ. ಕನ್ನಡದಲ್ಲಿಯೇ ಓದಿ ಅನೇಕ ಸಾಧನೆಯನ್ನು ಮಾಡಿದಂತಹ ಅನೇಕರು ನಮ್ಮ ಬಂಧು ಬಾಂಧವರು ಇದ್ದಾರೆ, ಮತ್ತು ಸ್ಥಳೀಯರು ಇದ್ದರು. ಸಾಕಷ್ಟು ಉದಾಹರಣೆಗಳು ನಮ್ಮ ಎದುರಿನಲ್ಲಿ ಇತ್ತು. ಆದ ಕಾರಣದಿಂದಲ ಈ ಕನ್ನಡ ಮಾಧ್ಯಮಕ್ಕೆ ಕಳಿಸಬೇಕು ಅಂತ ನಾನು ಇಚ್ಛೆ ಪಟ್ಟವ. ನಮ್ಮ ಊರಿನಲ್ಲೂ ಒಂದು ಸುಂದರವಾದಂತಹ ಶಾಲೆ ಉಂಟು, ಹಿರಿಯ ಪ್ರಾಥಮಿಕ ಶಾಲೆ. ಆದರೆ ಆ ಕಾಲದಲ್ಲಿ ಹೋಗುವುದಾದರೆ ಇವನು ಒಬ್ಬನೇ ಹುಡುಗ, ಮತ್ತು ಶಿಕ್ಷಕರ ಕೊರತೆಯೂ ಇತ್ತು ಆ ಕಾಲದಲ್ಲಿ. ಆದ ಕಾರಣದಿಂದ ದೂರ ಆದರೂ ಅಡ್ಡಿಲ್ಲ, ಸುಳಗೋಡಿಗೆ ಸೇರಿಸುವ. ಸುಳಗೋಡು ಶಾಲೆಯ ಶಿಕ್ಷಕರು ಭಾಳ ಹೆಸರು ಮಾಡಿದವರಿದ್ದರು ಆ ಕಾಲದಲ್ಲಿ. ಈಗೂ ಹೌದು, 4 ಮಂದಿ ಶಿಕ್ಷಕರಿದ್ದರು. ಸುತ್ತಮುತ್ತಲ ವಾತಾವರಣದಲ್ಲಿ ಅವರ ಬಗ್ಗೆ ಭಾಳ ಪ್ರಚಾರ ಇದೆ. ಆದ ಕಾರಣದಿಂದ ಸ್ವಲ್ಪ ದೂರ ಆದರೂ ಅಡ್ಡಿಲ್ಲ ಅಂತೇಳಿ ಇಲ್ಲಿ ತಂದು ಸೇರಿಸಿದೆ. ಉತ್ತಮವಾದಂತಹ ಶಿಕ್ಷಣ ದೊರೆಯುತ್ತಾ ಇದೆ. ಆ ಕಾಲದಲ್ಲಿ ಕೊರೋನಾ ಬಂದುಬಿಡ್ತು 2 ವರ್ಷ. ಆ ಸಂದರ್ಭದಲ್ಲೂ ಭಾಳಷ್ಟು ಶ್ರಮಪಟ್ಟು ಆನ್ಲೈನ್ ಕ್ಲಾಸ್ ಮಾಡಿ, ಮತ್ತು ಈ ಕಿಣಿಯವರ ಮನೆಯಲ್ಲಿ ಅಲ್ಲಿ ಇಲ್ಲಿ ಕ್ಲಾಸ್ ಮಾಡಿ ಉತ್ತಮವಾದಂತಹ ಫೌಂಡೇಶನ್ ಹಾಕಿದ್ದಾರೆ. ಮಾಲತಿ ಟೀಚರ್ ಅಂತ ಒಬ್ಬರು ಇದ್ದರು ಇಲ್ಲಿ, ಅವರು ಇದ್ದರು, ಎಲ್ಲ ಶಿಕ್ಷಕರು ಹೌದು. ಆಮೇಲೆ ನಮ್ಮ ದುರಾದೃಷ್ಟ 2-3 ವರ್ಷ ನಂತರ ಮಾಲತಿ ಟೀಚರ್ ಅವರಿಗೆ ಇಲ್ಲಿಯ ಸರ್ಕಾರದ ನಿಯಮದ ಪ್ರಕಾರವಾಗಿ ಹೆಚ್ಚುವರಿ ಶಿಕ್ಷಕರು ಅಂತ ಆಗಿ ಅವರು ಈಗ ಬೇರೆ ಶಾಲೆಗೆ ವರ್ಗಾವಣೆ ಆಯಿತು. ಆಗ ನಮ್ಮ ಶಾಲೆಯ ಶಿಕ್ಷಣದ ಮೌಲ್ಯ ಸ್ವಲ್ಪ ಕುಸಿತವಾದದ್ದು ಹೌದು. ಆಮೇಲೆ ನಿತ್ಯಾನಂದ್ ಶಾನ್ಭಾಗರು ಇಲ್ಲಿ ಅಧ್ಯಕ್ಷರಾದವರು, ನಾವೆಲ್ಲ ಸೇರಿ ಭಾಳಷ್ಟು ಪ್ರಯತ್ನ ಮಾಡಿದ್ದೇವೆ ಒಂದು ಶಿಕ್ಷಕರನ್ನು ತರಬೇಕು ಅಂತೇಳಿ, ಆಗಲಿಲ್ಲ. ಹಾಗೆ ಮತ್ತು ಜ್ಞಾನದೀಪ ಶಿಕ್ಷಕರನ್ನು ತರುವಲ್ಲಿಯೂ ಸಹ ನಾವು ಭಾಳಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ, MLA ವರೆಗೆ ಹೋಗಿದ್ದೇವೆ. ಆದರೂ ಆ ಪ್ರಯತ್ನ ನಡೆಯಲಿಲ್ಲ. 3 ಮಂದಿಯೇ ಇಷ್ಟು ಮಂದಿ ಮಕ್ಕಳನ್ನು ನಿಭಾಯಿಸುವಂತಹ ಸಂದರ್ಭ.
ಆದರೆ ಸರ್ಕಾರದ ನೀತಿ ಕೆಲವು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಜಟಿಲಗೊಳಿಸ್ತಾ ಇದೆ. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ, ಅಂಬಾ ಪ್ರಕರಣ. ಕಾಶಿರಾಜನಾದಂತಹ ಪ್ರತಾಪಸೇನನಿಗೆ 3 ಮಂದಿ ಹೆಣ್ಣು ಮಕ್ಕಳು, ಅಂಬೆ, ಅಂಬಿಕೆ, ಅಂಬಾಲಿಕೆ ಎನ್ನುವುದಾಗಿ. ಅವತ್ತ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಯಾರು ವಿಕ್ರಮದಲ್ಲಿ ಗೆಲ್ತಾರೋ ಅಂಥವರಿಗೆ ತನ್ನ ಮಕ್ಕಳನ್ನು ಕೊಡ್ತೇನೆ. ಆದರೆ ಭೀಷ್ಮನಿಗೆ ಹೇಳುವುದಿಲ್ಲ, ಸಾಲುವನಿಗೆ ಹೇಳುವುದಿಲ್ಲ. ಆದರೆ ಭೀಷ್ಮ ಗುಪ್ತಚರರಿಂದ ಆ ವಿಷಯವನ್ನು ತಿಳಿದು ಇಂತಹ ಒಂದು ಕಾರ್ಯಕ್ರಮ ನಡೆಯಬಾರದು ಎಂಬ ಕಾರಣಕ್ಕಾಗಿ ಅಲ್ಲಿ ಹೋಗಿ ಎಲ್ಲರನ್ನ ಸೋಲಿಸ್ತಾನೆ. ಕಾಶಿರಾಜನಾದಂತಹ ಪ್ರತಾಪಸೇನಲ್ಲಿ ಭೀಷ್ಮ ಪ್ರಶ್ನೆ ಮಾಡ್ತಾನೆ, ನಿನಗೆ ಇರುವಂತಹ ಹೆಣ್ಣು ಮಕ್ಕಳು ಎಷ್ಟು? ಆತ ಹೇಳ್ತಾನೆ, ನನಗಿರುವಂಥ ಹೆಣ್ಣು ಮಕ್ಕಳು 3 ಮಂದಿ. ನೆರೆದಿರಬಹುದಂಥ ರಾಜಕುವರರು ಎಷ್ಟು? 106 ಮಂದಿ. ಎಲ್ಲವರಿಗೂ ಏನು ಕತ್ತರಿಸಿ ಕೊಡ್ತೀಯಾ? ಆ ಪ್ರಶ್ನೆಗೆ ಉತ್ತರ ಇಲ್ಲ ಪ್ರತಾಪಸೇನಲ್ಲಿ. ತಬ್ಬಿಬ್ಬಾಗ್ತಾನೆ. ವಿಕ್ರಮವೇ ಪಣ ಅಂತ ಆತ ಹೇಳ್ತಾನೆ. ಯಾಕೆ ಹೇಳಿದೆ ಈ ಮಾತಾ? ನಮ್ಮ ಸರ್ಕಾರದ ಧೋರಣೆಯಿಂದಲಾಗಿ ಶಿಕ್ಷಕರ ಕೊರತೆ ಪ್ರತಿಯೊಂದು ಶಾಲೆಯಲ್ಲಿಯೂ ಇದೆ. ಹೌದು, ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ CETಯಲ್ಲಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 10% ಮೀಸಲಿಟ್ರಿ ನೀವು, ಒಳ್ಳೆಯದದು. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಕಲಿತವರಿಗೆ 10%, ಅದು ಒಳ್ಳೆಯದೇ. ಆದರೆ ಶಿಕ್ಷಕರನ್ನು ಕೊಡದೆ ಶಿಕ್ಷಣವನ್ನು ಮುಂದುವರಿಸುವುದು ಹೇಗೆ? ಶಿಕ್ಷಕರ ಕೊರತೆ ಬಹಳಷ್ಟು ಉಂಟು. ಅದನ್ನು ನಿಭಾಯಿಸುವುದಕ್ಕೆ ನಮ್ಮ ಧ್ವನಿಯನ್ನು ನೀವು ಅಧಿಕಾರಿ ವರ್ಗದವರು ಮೇಲ್ಮಟ್ಟಕ್ಕೆ ಮುಟ್ಟಿಸಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ವರ್ಷ ಒಂದು ಶಿಕ್ಷಕರನ್ನು, ಅತಿಥಿ ಶಿಕ್ಷಕರನ್ನು BO ರವರು ನಮ್ಮ ಶಾಲೆಗೆ 3 ದಿವಸ, ನಮ್ಮ ಶಾಲೆಗೆ ಕಾನಗೋಡು ಶಾಲೆಗೆ 3 ದಿವಸ ಅಂತೇಳಿ ಹಂಚಿಕೊಟ್ಟಿದ್ದಾರೆ. ಆದ್ದರಿಂದ ಈಗ ಮತ್ತೆ ನಮ್ಮ ಶಿಕ್ಷಕರು ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಸರ್ಕಾರದವರು ನಮ್ಮ ಬಗ್ಗೆ ನಿರ್ಲಕ್ಷ್ಯ ಮಾಡಿದರು, ಅಧಿಕಾರಿ ವರ್ಗದವರು ನಮ್ಮ ಬಗ್ಗೆ ಲಕ್ಷ್ಯ ಕೊಡದೇ ಹೋದರು, ದೇವರು ನಮ್ಮ ಕೈ ಬಿಡಲಿಲ್ಲ. ಹಾಗೆ ಶಿಕ್ಷಕ ವರ್ಗದವರು ಕೈ ಬಿಡಲಿಲ್ಲ. ಶ್ರಮ ವಹಿಸಿ 1 ನಿಮಿಷವನ್ನು ಹಾಳು ಮಾಡದೆ ಯಾವ ಶಿಕ್ಷಣ ವ್ಯವಸ್ಥೆಗೂ ಕಡಿಮೆ ಆಗುವುದಾದ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ನೀವು ಬಂದು ನೋಡ್ಬೋದು, ಊಟಕ್ಕೆ ಕುಳಿತಾಗ ಮಗ್ಗಿ ಏಳಿಸ್ತಾರೆ, ಸಮಯ ಹಾಳಾಗಬಾರ್ದು ಅಂತೇಳಿ. 4:15 ಆದರೂ ಅವ್ರು ಶಾಲೆ ಬಿಡುವುದಿಲ್ಲ, ನಂತರವೂ ಶಾಲೆ ಮಾಡ್ತಾ ಇರ್ತಾರೆ. ಹಾಗೆ ಸಮಯದ ಬಗ್ಗೆ ಅಷ್ಟು ಮಹತ್ವವನ್ನು ನೀಡಿ ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಅಪಾರವಾದಂಥ ಅಭಿನಂದನೆಗಳು. ಹಾಗೆ ಮುಂದುವರಿಸಲಿ ಎನ್ನುವುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಭೌತಿಕ ವಿಭಾಗಕ್ಕೆ ಬಂದರೆ, ನಮ್ಮ ಕಟ್ಟಡ ಭಾಳ ಹಳೆಯತಾಯಿತು, ಶಿಥಿಲಾವಸ್ಥೆಯನ್ನು ತಲುಪ್ತಾ ಇದೆ. ಕಾಲಕ್ಕೆ ಪಂಚಾಯತ್ ಸದಸ್ಯರು, ಚಂದ್ರಾಸ್ ನಾಯ್ಕರಂಥವರು ಮತ್ತು ಅಧ್ಯಕ್ಷರು ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ನಮಗೆ ಮೇಲ್ಛಾವಣಿ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಮತ್ತು ಮಳೆಗಾಲದಲ್ಲಿ ಒಂದು ಸಲ ಮೇಲ್ಛಾವಣಿ ತಗಡೆಲ್ಲ ಹಾರೋಯ್ತು. ಆವಾಗ ಹೋಗಿ ನಾವು ಕೂತ್ಕೊಂಡ್ವಿ, ನಮಗೆ ತಗಡಿನ ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ಕಂಪೌಂಡ್ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ. ಹೀಗೆ ಅನೇಕ ಸಹಾಯ ಹಸ್ತವನ್ನು ಅವರು ತೋರ್ತಾ ಇದ್ದಾರೆ. ಹಾಗೇ ಒಂದು ಭವ್ಯವಾದಂಥ ಒಂದು ಸ್ಲ್ಯಾಬ್ ಕಟ್ಟಡ ನಮಗೆ ತುಂಬ ಅವಶ್ಯಕತೆ ಇದೆ. ರಾಘವೇಂದ್ರ ಗೌಡರು ಹೇಳ್ತಾ ಇದ್ದಾರೆ, ಅವರು ಇಲ್ಲಿ ದಿನನಿತ್ಯ ನೋಡ್ತಾ ಇರೋರು. ಇದೇ ಸ್ಥಳದಲ್ಲಾದರೂ ಅಡ್ಡಿಲ್ಲ, ಅಥವಾ ಶಾಲೆಗಾಗಿ ಮೀಸಲಿಟ್ಟಿರುವಂಥ ಒಂದು ಕಿಣಿಯರ ಅಂಗಡಿ ಹಿಂದೆ ಒಂದು ಸ್ಥಳ ಉಂಟು, ವಿಶಾಲವಾದಂತಹ ಜಾಗ. ಅದು ಬೇರೆ ಕ್ಷೇತ್ರಕ್ಕೆ ಹೋಗಿದೆ, ಸಿಂಧೂರು ಏನೋ ರಿಕಾರ್ಡ್ನಲ್ಲಿ ಹಾಗಾಗಿ ಕುಳಿತುಕೊಂಡಿದೆ. ಅದನ್ನು ಇದು ಮಾಡಿ ಆದರೂ ಒಂದು ಭವ್ಯವಾದಂತಹ ಕಟ್ಟಡ
ನಮಗೆ ತುಂಬ ಅವಶ್ಯಕತೆ ಇದೆ. ಹಾಗೆ ನೀವೆಲ್ಲ ಪ್ರಯತ್ನ ಮಾಡಿ ಅದನ್ನು ನಾವು ನೆರವೇರಿಸಿಕೊಟ್ರಿ ಅಂತ ಹೇಳಿದ್ರೆ ಈ ಶಾಲೆ ಯಾವತ್ತೂ ಉಳೀತದೆ. ಯಾವ ಶಾಲೆಯಾದರೂ ಮುಚ್ಚಬಹುದು, ಸುಳ್ಗೋಡು ಶಾಲೆ ಮುಚ್ಚುವುದಿಲ್ಲ. ಯಾಕೆಂದರೆ ಹೈವೇಗೆ ಹತ್ತಿರ ಆಗುಂಟು. ಇದು ಒಂದು ಊರಿನ ಶಾಲೆ ಅಲ್ಲ, ಸುತ್ತಮುತ್ತ 10 ಊರಿಗೆ ಒಂದು ಶಾಲೆ. ನಮ್ಮಂತೆ ಭಾಳ ದೂರದಿಂದ ಇಲ್ಲಿ ಮಕ್ಕಳಿಗೆ ತಂದು ಬಿಡುವವರಿದ್ದಾರೆ. ನಮ್ಮದು 3.5-4 ಕಿಲೋಮೀಟ್ರ್ ಆಗ್ತದೆ. 2 ಕಿಲೋಮೀಟ್ರಿಂದ 3 ಕಿಲೋಮೀಟ್ರಿಂದ ಭಾಳ ಎಲ್ಲ ಹತ್ತಿರನವ್ರು ಯಾರೂ ಇಲ್ಲ. ಸುಳ್ಗೋಡಿಂದ ಒಂದೇ ಹುಡುಗಿ ಇದ್ದವಳು, ಮತ್ತೆಲ್ಲ ಸುತ್ತಮುತ್ತಲ ಊರವರೇ ಇಲ್ಲಿ ಬಂದು ಶಾಲೆಗೆ ಹಾಕಿದ್ದಾರೆ. ಇಂತಹ ಶಾಲೆ ಖಂಡಿತವಾಗಿ ಉಳಿತದೆ. ಹಾಗೆ ನಾವು ಹಾರೈಸ್ತಾ, ಹಾಗೆ ಮಕ್ಕಳಿಗೆ ಹೇಳುವುದಿದ್ದರೆ, ಪೋಷಕರಿಗೆ ಹೇಳುವುದಿದ್ದರೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶಿಕ್ಷಕರ ಹಾಗೆ ನೀವು ಸಹ ಬಹಳ ಗಮನವನ್ನು ಕೊಡಬೇಕು. ನನ್ನನ್ನು ಸೇರಿಸಿ ಹೇಳಿಕೊಳ್ಳುವುದು, ಆಗಾಗ ಬಂದು ಚರ್ಚೆಯನ್ನು ಮಾಡ್ತಾ ಇರಬೇಕು. ಅವರ ಶಿಕ್ಷಣ ಮಟ್ಟ ಎಷ್ಟರ ಮಟ್ಟಿಗೆ ಉಂಟು ಎನ್ನುವುದನ್ನು ಭಾಳಷ್ಟು ಚರ್ಚೆ ಮಾಡ್ತಾ ಇರಬೇಕು. ಏನು ಕೊರತೆ ಆಗಿದೆ ಅದನ್ನು ನಿಭಾಯಿಸುವುದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಬೇಕು. ಈ ದೇಶವನ್ನು ಕಟ್ಟುವಲ್ಲಿ, ದೇಶ ಪ್ರಪಂಚದಲ್ಲಿ ವಿಶ್ವಗುರು ಸ್ಥಾನದಲ್ಲಿ ಇರುವಲ್ಲಿ ಕೇವಲ ರಾಜಕಾರಣಿಗಳಿಂದ ಈ ದೇಶ ಕಟ್ಟಿದ್ದಲ್ಲ, ಅಥವಾ ಯಾವುದೋ ಅಧಿಕಾರಿ ವರ್ಗದವರಿಂದ ಕಟ್ಟಿದ್ದಲ್ಲ. ಈ ದೇಶ ರೂಪುಗೊಂಡದ್ದು, ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪುಗೊಂಡದ್ದಿದ್ದರೆ ಅದು ಪ್ರಾಥಮಿಕ ಶಾಲೆಯಿಂದಲಾಗಿ, ಶಿಕ್ಷಣ ವ್ಯವಸ್ಥೆಯಿಂದಲಾಗಿ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಒಂದು ಭಾವನೆ ಉಂಟು. ಜನನಿ ಮೊದಲು ಪಾಠಶಾಲೆ, ಆಮೇಲೆ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೆ ಪ್ರಾಥಮಿಕ ಶಾಲೆ ಬಹಳ ಮಹತ್ತರವಾದಂಥ ಸ್ಥಾನವನ್ನು ಹೊಂದಿದೆ. ಪ್ರಾಥಮಿಕ ಶಾಲೆಯಲ್ಲಿ ಎಂತಹ ಶಿಕ್ಷಣವನ್ನು ಪಡೆಯುತ್ತಾನೋ ಹಾಗೆ ಆ ವ್ಯಕ್ತಿ ರೂಪುಗೊಳ್ತಾನೆ ಎನ್ನುವುದು ನಮ್ಮ ನಂಬಿಕೆಯೂ ಹೌದು, ವಿಶ್ವಾಸವೂ ಹೌದು. ಹಾಗೆ ಅನೇಕ ವ್ಯಕ್ತಿತ್ವ, ದೇಶ ವಿದೇಶದಲ್ಲಿ ಹೆಸರುವಾಸಿಯಾದಂತಹ ಶ್ರೇಷ್ಠ ವ್ಯಕ್ತಿಗಳು ಹೀಗೆ ರೂಪುಗೊಂಡವರಿದ್ದಾರೆ. ಒಂದೊಂದೇ ವಿದ್ಯಾರ್ಥಿಗಳನ್ನು ಹೇಗೆ ನಾವು ರೂಪಿಸಿಕೊಳ್ತೇವೋ ಆ ರೀತಿಯಲ್ಲಿ ವಿಶ್ವಮಟ್ಟದಲ್ಲಿ ಆತ ಪ್ರಸಿದ್ಧಿಯನ್ನು ಆಗ್ತಾನೆ. ಉದಾಹರಣೆಗೆ, ಪಾಂಡವರಲ್ಲಿ ಕುಂತಿ ಧರ್ಮರಾಯನನ್ನು ಬೆಳೆಸಿದಳು. ಧರ್ಮರಾಯನಂತೆ ಮತ್ತು ಉಳಿದ 4 ಮಂದಿ ಧರ್ಮನಿಷ್ಠರಾದರು. ಹಾಗೆ ಕೌರವರ ತಾಯಿಯಾದಂತಹ ಗಾಂಧಾರಿ ದುರ್ಯೋಧನನ್ನು ಬೆಳೆಸಿದಳು. ದುರ್ಯೋಧನಂತೆ ಮತ್ತೆ 99 ಮಂದಿ ತಮ್ಮಂದಿರು ಸಿದ್ಧರಾದರು. ನಾವು ಹೇಗೆ ಬೆಳೆಸ್ತೇವೆ, ಹೇಗೆ ಅವರನ್ನು ರೂಪುಗೊಳಿಸ್ತೇವೆ, ಅವರಿಗಾಗಿ ನಾವು ಎಷ್ಟು ಸಮಯವನ್ನು ಮೀಸಲಿಡ್ತೇವೆ ಎನ್ನುವುದರ ಮೇಲೆ ಅವರ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಎನ್ನುವುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ಮುದ್ದು ಮಕ್ಕಳಲ್ಲಿ ನನ್ನ ಪ್ರಾರ್ಥನೆ ಉಂಟು, ಕೋರಿಕೆ ಉಂಟು. ಯಾವ ಕಾಲಕ್ಕೂ ಪ್ರಯತ್ನವನ್ನು ನಿಲ್ಲಿಸಬಾರದು. ಒಳ್ಳೊಳ್ಳೆಯ ಶಿಕ್ಷಕರಿದ್ದಾರೆ, ಅವರ ಮಾರ್ಗದರ್ಶನದ ಹಾಗೆ, ಪೋಷಕರ ಮಾರ್ಗದರ್ಶನದ ಹಾಗೆ, ಗುರು ಹಿರಿಯರ ಮಾರ್ಗದರ್ಶನದ ಹಾಗೆ ಪ್ರಯತ್ನವನ್ನು ನಿಲ್ಲಿಸದೆ ನಾವು ಯಾರಿಗೂ ಕಡಿಮೆ ಇಲ್ಲ, ಸರ್ವ ಪ್ರಯತ್ನದಿಂದ ಮುಂದೆ ಬರ್ತೇವೆ ಎನ್ನುವಂತಹ ಆಶಯದಿಂದ ಕೇವಲ ವಿದ್ಯಾ ಅಂತ ಅಲ್ಲ, ಎಲ್ಲ ಸಂಸ್ಕಾರವನ್ನು ಕಲಿಯಿರಿ, ರೂಪಿಸಿಕೊಳ್ಳಿ. ಮತ್ತು ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಅಪಾರವಾದಂಥ ಗಮನ ಇರಲಿ. ನೀವು ವಿದ್ಯಾವಂತರಾಗಿ ನೀವು ನಡೆದಂತಹ ಈ ಊರಿಗೆ, ಈ ಸ್ಥಳಕ್ಕೆ ಹೆಮ್ಮೆ ತರುವಂತಹ ಭವ್ಯ ವ್ಯಕ್ತಿಗಳಾಗಿ ಎನ್ನುವುದಾಗಿ ಆಶಿಸ್ತಾ, ಎಲ್ಲರೂ ಈ ರೀತಿಯಾಗಿ SDMC ಅವರು ಮತ್ತು ಪಾಲಕ ಪೋಷಕರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಸ್ಥಳದಾನಿಗಳು ಮತ್ತು ವಿದ್ಯಾಕ್ಷೇತ್ರದಲ್ಲಿ ಇರಬಹುದಂತಹ ನಮ್ಮ ಅಧಿಕಾರಿ ವರ್ಗದವರು ಬಹಳಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ, ಅಭಿಮಾನವನ್ನು ತೋರಿಸ್ತಾ ಇದ್ದೀರಿ. ಇದೇ ರೀತಿಯಾದಂಥ ಅಭಿಮಾನ ನಮ್ಮ ಶಾಲೆಯ ಮೇಲೆ ಯಾವತ್ತೂ ಸಹ ಮುಂದುವರಿಯಲಿ ಎನ್ನುವುದಾಗಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಸೌಖ್ಯಾನಿ ಪಶ್ಯಂತು, ಸರ್ವೇ ಸುಗುಣಶಾಲಿನಿ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ಆತ್ಮೀಯರೇ,
ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ನಿಮ್ಮೆಲ್ಲರ ಆಗಮನ ನಮಗೆ ಸಂತಸವ ತಂದಿದೆ. ನಿಮ್ಮೆಲ್ಲರ ಸಹಕಾರ ಹಿತನುಡಿಗಳಿಂದ ಶುಭ ಹಾರೈಕೆಗಳಿಂದ ಮನದುಂಬಿದೆ. ಅತಿಥಿಗಳನ್ನು ಸಹಾಯ ಮಾಡಿದವರನ್ನು ಗೌರವದಿಂದ ಮನಸಾರೆ ಅಭಿನಂದಿಸುವುದು ನಮ್ಮ ಭಾರತೀಯ ಸಂಪ್ರದಾಯ ಹಾಗೂ ನಮ್ಮ ಕರ್ತವ್ಯವಾಗಿದೆ. ಈ ನಮ್ಮ ಸುಂದರವಾದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀ ರವಿ ಹೆಗಡೆಯವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಹಾಗೂ ನಮ್ಮ ಜಲವಳ್ಳಿ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಕಾರ್ಯಕ್ರಮದ ಉದ್ಘಾಟಕರೂ ಆಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಹಿತನುಡಿಗಳನ್ನಾಡಿದಂತಹ ಶ್ರೀ ಸುರೇಶ್ ನಾಯ್ಕ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಭಾಗದ ಸದಸ್ಯರಾದಂತಹ ಚಂದ್ರಹಾಸ್ ನಾಯ್ಕ್ ಅವರು ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ನಮ್ಮನ್ನೆಲ್ಲ ಮನಸಾರ ಹಾರೈಸಿದ್ದಾರೆ, ಹಿತನುಡಿಗಳನ್ನಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮೆಲ್ಲರ ಪ್ರೀತಿಯ ಸಂಘದ ಅಧ್ಯಕ್ಷರಾದ ಶ್ರೀ MG ನಾಯ್ಕ್ ಸರ್ ಅವರಿಗೂ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೆಯಬೇಕು. ಇದರಿಂದ ಪಾಲಕರ, ಪೋಷಕರ, ಊರಿನ ನಾಗರಿಕರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆಯಲಿಕ್ಕೆ ಇದೊಂದು ಸದವಕಾಶ ಅಂತ ನಮ್ಮೆಲ್ಲರಿಗೂ ಹಿತನುಡಿಯನ್ನಾಡಿದಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಪ್ರೀತಿಯ BRP ಸರ್ ಆದಂತಹ VG ನಾಯ್ಕ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಈ ಶಾಲಾ ಕಟ್ಟಡಕ್ಕೆ ಸ್ಥಳದಾನವನ್ನು ಮಾಡಿ ನಮ್ಮ ಊರಿನ ಮಕ್ಕಳಿಗೆ ವಿದ್ಯಾಬುದ್ಧಿಗಳನ್ನು ನೀಡಲು ಸಹಕರಿಸಿದಂತಹ ಸನ್ಮಾನಿತರಾದಂತಹ ನಾರಾಯಣಗೌಡರು ಹಾಗೂ ಲಕ್ಷ್ಮಣಗೌಡ ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಮಾರ್ಗದರ್ಶಕರಾದಂತಹ CRP ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳುವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಬೆನ್ನೆಲುಬು ನಮ್ಮೆಲ್ಲರಿಗೂ ಈ ಸುಂದರವಾದ ಕಾರ್ಯಕ್ರಮ ರೂಪುಗೊಳ್ಳಲು ಅನೇಕ ಕಾಣದ ಕೈಗಳು ಸಹಕಾರವನ್ನು ನೀಡಿದ್ದಾರೆ. ತನು ಮನಧನಗಳಿಂದ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಊರಿನ ನಾಗರಿಕರಿಗೆ, STMC ಸದಸ್ಯರಿಗೆ, ಶಿಕ್ಷಣಾಭಿಮಾನಿಗಳಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲು ಕಾತರದಿಂದ ಕಾಯುತ್ತಿರುವಂತಹ ನಮ್ಮ ಪುಟಾಣಿ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಗಳನ್ನು ಮುಕ್ತಾಯಗೊಳಿಸುತ್ತೇನೆ.